ಸ್ಮೃತಿಪುರಾಣಾನಾಂ ನಿನ್ನೆ ದಿವಸಕ್ಕೆ ಆಗಮ ಪ್ರಕರಣ ಮುಗೀತು. ಅಂದರೆ ಶ್ರುತಿ ಭಾಗ ಮುಗೀತು. 12 ಮಂತ್ರಗಳಿದೆ, ಅದರಲ್ಲೂ ಸಂಪೂರ್ಣವಾಯಿತು. ಅದರ ಸಂಬಂಧದಲ್ಲಿರೋ ಗೌಡಪಾದಕಾರಿಕೆ ಕೂಡ ಮುಗೀತು. ಅದು ಆಗಮ ಪ್ರಕರಣ. ಇವಾಗ ಇಲ್ಲಿ ಆಗಮ ಪ್ರಕರಣದಲ್ಲಿ ಕೊನೆಯಲ್ಲಿ ತೀರ್ಮಾನವಾಗಿರೋದೇನು ಅಂದರೆ, ಎಲ್ಲದಕ್ಕೂ ಆಧಾರವಾಗಿ ಇರತಕ್ಕಂಥದ್ದೇ ತುರಿಯ. ತುರಿಯ ಅಂದ್ರೇನು? ಅಲ್ಲಿ ಕಾರ್ಯಕಾರಣ ಸಂಬಂಧ ತಿಳ್ಕೊಂಡಿರೋದು ಬ್ರಹ್ಮ. ಕ್ಷೇತ್ರವಾಗಲಿ ಕ್ಷೇತ್ರಜ್ಞಾನ ಆಗಲಿ ಅದೇ ಬ್ರಹ್ಮ. ಅದೇ ಬ್ರಹ್ಮ ಇಲ್ಲಿ ಸುಷುಪ್ತಿಯಲ್ಲಿ ಇರೋದು. ಆದರೆ ಅದು ನನಗೆ ಗೊತ್ತಿಲ್ಲ. ಇವಾಗ ನಾನು ಆ ಬ್ರಹ್ಮವೇ ನಾನು ಅಂತ ತಿಳ್ಕೊಂಡ್ರೆ ಅಲ್ಲಿಗೆ ಎಲ್ಲ ಮುಗೀತು. ನಾನು ತಿಳ್ಕೊಂಡ್ಮೇಲೆ ಅದೇ ನನಗೆ, ಅಂದರೆ ಮುಂಚೆ ಸುಷುಪ್ತಾಪ್ತನಾಗಿದ್ದಂಥ ನನಗೆ ಇನ್ನು ಮೇಲೆ ತುರಿಯ ಅಂತ ಹೆಸರು. 4ನೇವನು. ಇಲ್ಲಿಂದಾಚೆ ಅವಿದ್ಯೆ ಇಲ್ಲ. ಅದರಿಂದ ಅವನ ಪಾಲಿಗೆ ಇನ್ನೊಂದೂ ಇಲ್ಲ, ಅವನೊಬ್ಬನೇ ಇರೋದು. ಆಯ್ತಲ್ವ? ಅಲ್ಲಿಗೇನಾಯಿತು? ಇನ್ನೊಂದು ಅಂತಗನ ಇದ್ದರೆ ಅದು ಮಿಥ್ಯೇನೆ. ಸ್ಪಷ್ಟವಾಯ್ತಲ್ಲ ಈ ವಾಕ್ಯ? ಈ ವಾಕ್ಯ ಚೆನ್ನಾಗಿ ದೃಢವಾಗಿರಬೇಕು. ಇನ್ನೊಂದು ಅಂತ ಏನಾದರೂ ಇದ್ದರೆ ಅದೆಲ್ಲ ಮಿಥ್ಯಾನೇ. ಗೊತ್ತಾಯ್ತಾ? ಈಗ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ತೋರಿಸಿದೆ? ದ್ವೈತ ಇಲ್ಲವೇ ಇಲ್ಲ, ಎಲ್ಲ ಇರೋದು ಇವನೇ ಅಂತ ಹೇಳಿದ್ಮೇಲೆ ಆ ದ್ವೈತ ಯಾವುದರಿಂದ ಸಿದ್ಧವಾಯಿತು? ಆಗಮದಿಂದ ಸಿದ್ಧವಾಯಿತು. ಅಂದ್ರೇನು? ವೇದದಿಂದ ಸಿದ್ಧವಾಯಿತು. ಇವಾಗ ಹೇಳ್ತಾರೆ, ವೇದದಿಂದಲೇ ಏನು ಬೇಕಾಗಿಲ್ಲ, ದ್ವೈತವಿಲ್ಲ ಅನ್ನೋದು ಯುಕ್ತಿಯಿಂದಲೂ ಸಿದ್ಧವಾಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗೇನು? ಯುಕ್ತಿಯಿಂದಲೇ ದ್ವೈತ ಎಲ್ಲ ಒಂದು ಇಲ್ಲ ಅಂತ ತೋರಿಸ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ವೈತಥ್ಯ ಪ್ರಕರಣ ಅಂತ ಹೆಸರು. ವಿತಥ ಅಂದರೆ ಮಿಥ್ಯಾ ಅಂತ. ಗೊತ್ತಾ? ಈಗ ಅದನ್ನು ಶುರು ಮಾಡಿಕೊಳ್ಳೋಣ. ಓಂ ಜ್ಞಾತೆ ದ್ವೈತನ್ನ ವಿದ್ಯತೆ ಇತ್ಯುಕ್ತಂ. ಅರಿತುಕೊಂಡ್ರೆ ದ್ವೈತ ಅನ್ನೋದು ಇಲ್ಲವೇ ಇಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಅದು ಎರಡನೇದಿಲ್ಲದು ಒಂದೇ ಒಂದಿತ್ತು. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಅಂತ. ಇವಾಗ ಹೀಗೆ ಒಂದೇ ಒಂದಿತ್ತು, ಈಗಿರೋದು ಒಂದೇ ಒಂದೇ. ದ್ವೈತ ಎಲ್ಲ ಮಿಥ್ಯ ಅಂತ ಆಯ್ತಲ್ಲ. ಅಲ್ಲಿಗೆ ಯುಕ್ತಿಯಿಂದಲೂ ದ್ವೈತವು ಸುಳ್ಳು ಅನ್ನೋದನ್ನು ಗೊತ್ತುಪಡಿಸೋದಕ್ಕಾಗುತ್ತೆ. ದ್ವೈತ ಅನ್ನೋದು ಇಲ್ಲ ಅನ್ನೋದನ್ನು ತೋರಿಸುತ್ತೆ. ಈಗ ಇವಾಗ ಅದಕ್ಕೆ ವೈತಥ್ಯ ಪ್ರಕರಣ ಅಂತ ಆರಂಭಿಸಿದ. ವೈತಥ್ಯಂ ಇತ್ಯಾದಿನ ದ್ವೈತಸ್ಯ ವೈತಥ್ಯಂ ಶಕ್ಯತೆ ಅವಧಾರಿತಂ ಉಪಪತ್ಯಾಪಿ. ಯುಕ್ತಿಯಿಂದಲೂ ತೋರಿಸ್ಬೋದು ಅಂತ ಹೇಳೋದು. ಇವಾಗ ಇಲ್ಲಿ ನೀವು ಬಹಳ ಬಹಳ ಅಲರ್ಟ್ ಆಗಿರ್ಬೇಕು. ಗೊತ್ತಾಯ್ತಲ್ಲ? ಸುಮ್ಮನೆ ಏನು ಹೇಳ್ತಾರೆ, ಸುಮ್ಮನೆ ಬಿಡಬಾರ್ದು, ಆ ಥರ ಇರಬಾರ್ದು. ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ ಮನೀಷಿಣಃ.
ಅಂತಸ್ಥಾನಾತ್ತು ಭಾವಾನಾಂ ಸಂವೃತತ್ವೇನ ಹೇತುನಾ. ನೋಡಿ ಏನು ಹೇಳ್ತಾ ಇದ್ದಾರೆ, ಮನೀಷಿಣಃ ಪಂಡಿತರು ಹೇಳ್ತಾರೆ ಅಂದರೆ ಸರ್ವಭಾವಾನಾಂ ಸ್ವಪ್ನ ವೈತಥ್ಯಂ, ಸ್ವಪ್ನದಲ್ಲಿರ್ತಕ್ಕಂಥ ಎಲ್ಲ ಭಾವಗಳು ಮಿಥ್ಯ. ಗೊತ್ತಾ? ಇದು ಹೇಗೆ ಮಿಥ್ಯ ಅಂದರೆ, ಇವಾಗ ಇದು ಮಿಥ್ಯ ಅನ್ನೋದು ನಮಗೇನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಗೊತ್ತದು. ಗೊತ್ತಾನೆ? ಇದು ನೆನಪಿಡಿ, ಸ್ವಪ್ನದಲ್ಲಿರೋದು ಮಿಥ್ಯ ಅಂತ ನಮಗೆ ಗೊತ್ತು. ಇಲ್ಲಿ ಇದು ವೈತಥ್ಯ ಅಂತಿದ್ರೂ ನಮ್ಮ ಒಳಗಡೆನೇ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಏನದು, ಅದಕ್ಕೇನು ಕಾರಣ. ವೈತಥ್ಯ ಅಂತ ಸ್ಪಷ್ಟವಾಗಿ ಗೊತ್ತಿದೆಯಲ್ಲ ನಮಗೆ. ಹೇಗೆ? ಕಾರಣ ಏನು ಅಂತಂದರೆ, ಈ ಭಾವಗಳು ಅಂದ್ರೇನು, ಯಾವ್ಯಾವ್ದಿದೆ ಅಂತ ಕಂಡು ಬರ್ತಾ ಇದೆಯೋ ಸ್ವಪ್ನದಲ್ಲಿ, ಭಾವ ಅಂದರೆ ಇರೋದು ಅಂತ, ಯಾವ್ಯಾವ್ದು ಇರೋದು ಅಂತ ಕಂಡು ಬರ್ತಾ ಇದೆಯೋ ಭಾವಗಳು, ಅದು ಅಂತಸ್ಥಾನಾತ್ತು ಸಂವೃತತ್ವೇನ ಹೇತುನ, ಆ ಭಾವಗಳೆಲ್ಲ ಒಳಗಡೆ ಇದೆ. ಸಂವೃತತ್ವೇನ ಅಂದರೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ, ಮುಚ್ಕೊಂಡಿದೆ ಒಳಗಡೆ. ಇವಾಗ ಮುಚ್ಕೊಂಡಿದೆ ಒಳಗಡೆ ಅಂದ ಕೂಡಲೇ ನಮಗೆ ಗೊತ್ತಾಗುತ್ತೆ, ಅದೇನೋ ಭಯ ಆದ ಕೂಡಲೇ ಕಂಡುಬಿಟ್ರೆ, ಅಯ್ಯೋ ಸುಮ್ಮನೆ ನನ್ನ ಒಳಗಡೆನೇ ನಾನು ಏನೇನು ನೋಡ್ತಾ ಇದ್ದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಯಾರಿದೆ ಅನ್ನೋದಕ್ಕೆ ಬೇರೆ ಪ್ರೂಫ್ ಏನು ಬೇಡ. ಗೊತ್ತಾನೆ? ಯಾರು ಒಳಗಡೆನೇ ಇದೆಯಪ್ಪ, ಅದು ಏನಿಲ್ಲ ಅಂತ ಭಯ ಬಿಟ್ಬಿಟ್ಟ. ಗೊತ್ತಾಯ್ತಾ? ಅಂದ್ರೇನು, ಬರೀ ನನ್ನ ಕಲ್ಪನೆ ಅಂತ ತೀರ್ಮಾನ. ನನ್ನ ಕಲ್ಪನೆ ಆದ್ದರಿಂದ ಭಯ ಬಿಟ್ಟೋಯ್ತು. ನನ್ನ ಕಲ್ಪನೆ ಅಲ್ಲ, ಅದು ನಿಜವಾಗ್ಲೂ ಬೇರೆ ಅಂತ ಅಂದ್ಕೊಂಡಿದ್ನಲ್ಲ, ಆವಾಗ ಭಯ ಆಗ್ತಾಯಿತ್ತು ಸ್ವಪ್ನದಲ್ಲಿ. ಅಯ್ಯೋ ಇದು ನನ್ನ ಕಲ್ಪನೆ ಏನಂತ ಗೊತ್ತಾದ್ಮೇಲೆ ಭಯ ಹೊಟ್ಟೋಯ್ತು. ಇಷ್ಟೆಲ್ಲ ಸ್ಪಷ್ಟವಾಗಿದೆಯಲ್ಲ, ಏನು ಯಾರು ಏನು ಹೇಳ್ಕೊಳ್ಬೇಕಾದಿಲ್ಲ, ಸ್ಪಷ್ಟವಾಗಿದೆ. ಇವಾಗ ಇದನ್ನು ಈ ವಿತಥ ಏನು ಇಲ್ಲ ಅಂತ ಅನ್ನೋದನ್ನು ಕರ್ಮಕ್ರಮವಾಗಿ ತಿಳಿಸ್ತಾರೆ. ನೋಡಿ ಇಲ್ಲಿ, ವಿತಥಸ್ಯ ಭಾವ ವೈತಥ್ಯಂ. ಒಂದ್ಸಲ ಹೇಳಿ. ಅಸತ್ಯತ್ವಂ ಇತ್ಯರ್ಥ. ವಿತಥ ಅದರ ಭಾವ, ವಿತಥ ಅಂತ ಏನಪ್ಪ ಅಂದರೆ ಅದರ ಭಾವ ಅನ್ನೋದು ವೈತಥ್ಯ. ವೈತಥ್ಯ ಅಂದರೆ ಅದು ಮಿಥ್ಯಾತ್ವ ಅಂತ. ಗೊತ್ತಾಯ್ತಾ? ಮಿಥ್ಯಾತ್ವ ಅಂತ ಹೇಳಿಲ್ಲ ಇಲ್ಲಿ. ಏನು ಹೇಳಿದ್ರು? ವಿತಥಸ್ಯ ಭಾವಂ ವೈತಥ್ಯಂ ಅಂದರೆ ಅಸತ್ಯಂ ಅಂತ ಅರ್ಥ ಅಂದರು. ನೀವು ಕಣ್ಣಲ್ಲಿ ಕಣ್ಣಿಟ್ಟು ಓದಬೇಕು ಶಂಕರನ. ಇಲ್ಲಿ ಅಸತ್ಯಂ ಅಂತ ಹೇಳಿದ್ದಾರೆ, ಅಸತ್ಯ ಅಂತ ಬಿಟ್ಟು ಮಾತಾಡಬಾರ್ದು. ಅಸತ್ಯ ಅಂತ ಬಿಟ್ಟು ಮಾತಾಡಬೇಡಿ. ಅದು ಮಿಥ್ಯಾ ಅಂತ ಏನಂತ ಆಮೇಲೆ ಅವರೇ ಹೇಳ್ತಾರೆ. ಅವ್ರು ಏನೋ ನಾವು ಬರಿತೀವಿ ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಏನೋ ಇರುತ್ತೆ, ಇನ್ನೊಂದು ಬರಿತೀವಿ. ಆಮೇಲೆ 4ನೇ ಸಲ ಓದಾಗ ನಾನು ಮಾಡಿರೋ ತಪ್ಪು ಅಂತ ಗೊತ್ತಾಗುತ್ತೆ. ಶಂಕರ್ ಹಾಗೆ ಮಾಡೋಲ್ಲ. ಗೊತ್ತಾಯ್ತಾ? ಅಂದರೆ ಅಸತ್ಯವಾಗಿರುವುದು ಎಂದರ್ಥ. ಅಷ್ಟೇ ಇಟ್ಕೊಳ್ಳಿ. ಇವಾಗ ಅಸತ್ಯ ಅಂದರೆ ಏನು ಹೇಳಿ? ಬದಲಾಯಿಸೋದು. ಅದು ಬದಲಾಯಿಸ್ತೇವೆ ಎಂದರೆ ಸರ್ವಭಾವಗಳಿಗೂ ಹೊರಗಿನ. ಗೊತ್ತಾ? ಯಾವುದಕ್ಕೆ ವೈತಥ್ಯ, ಯಾವುದಕ್ಕೆ ವೈತಥ್ಯವನ್ನು ಹೇಳುವರು? ವೈತಥ್ಯ ಯಾವುದಕ್ಕೆ ಅಂತ ಇದ್ದಾರೆ? ಸರ್ವಭಾವಗಳಿಗೂ. ಸರ್ವಭಾವಗಳಿಗೂ ಅಂತ ಏನಂದ್ರೆ, ಇವಾಗ ಸರ್ವಭಾವ ಅಂದರೆ ಹೊರಗಿನ ಮತ್ತು ನಮ್ಮೊಳಗಿನ ಕನಸಿನಲ್ಲಿ ಕಾಣುವ ಎಲ್ಲ ಪದಾರ್ಥಗಳಿಗೂ, ಹೊರಗಿನ ಮತ್ತು ನಮ್ಮೊಳಗಿನ ಕನಸಿನಲ್ಲಿ ಕಾಣುವ ಎಲ್ಲ ಪದಾರ್ಥಗಳಿಗೂ ವೈತಥ್ಯವನ್ನು ಹೇಳ್ತಾರೆ ಮನೀಷಿಗಳು, ಬುದ್ಧಿವಂತರು. ಅಂದ್ರೇನು? ಪ್ರಮಾಣವನ್ನು ತಿಳಿದವರು, ಅಂದರೆ ಯುಕ್ತಿಯುಕ್ತವಾಗಿ ಲಾಜಿಕಲ್ಲಾಗಿ ಮಾತಾಡೋರು ಅಂತ. ಗೊತ್ತಾಯ್ತಲ್ಲ? ಏನು ಹೇಳ್ತಾರೆ ಅನಿಸಲ್ಲ? ಇವಾಗ ವೈತಥ್ಯವನ್ನು ಹೇಳ್ತಾರೆ. ಈಗ ಏನಪ್ಪ ಅಂದರೆ, ಒಳಗಡೆ ಇರೋ ಭಾಗಗಳು, ಹೊರಗಡೆ ಇರೋ ಭಾಗಗಳು ಎಲ್ಲದಕ್ಕೂ ವೈತಥ್ಯವನ್ನು ಹೇಳ್ತಾರೆ. ವೈತಥ್ಯ ಅಂದ್ರೇನು? ಅಸತ್ಯ ಅಂತ ಶುರು ಮಾಡಿದ್ದಾರೆ. ಹೇಳ್ತಾರೆ. ಇವಾಗ ಈ ವೈತಥ್ಯಕ್ಕೆ ಕಾರಣವನ್ನು ಹೇಳುತ್ತಾರೆ. ಅಸತ್ಯ ಅಂತ ಹೇಳಿದಾರಲ್ಲ, ನೀವು ಈ ವೈತಥ್ಯ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೇನೋ ಕಾರಣ ಇರಬೇಕಲ್ಲ.
ನಿಜವಾಗಲೂ ಅದು ಅಸತ್ಯ. ವೈತಥ್ಯ ಯಾವ ಕಾರಣದಿಂದ ವೈತಥ್ಯ? ವೈತಥ್ಯಕ್ಕೂ ಅಸತ್ಯಕ್ಕೂ ವ್ಯತ್ಯಾಸ ಇದೆಯಲ್ವ? ವೈತಥ್ಯ ಅಂದರೆ ಮಿಥ್ಯ, ನಿಜವಾಗ್ಲೂ ಇಲ್ಲ. ಆದರೆ ನಾನು ನೋಡ್ತಾ ಇದ್ದೀನಿ, ಇಲ್ಲದೆ ಇರೋದನ್ನು ನೋಡ್ತಾ ಇದ್ದೀನಿ. ಅಸತ್ಯ ಅಂದ್ರೇನು? ಇದೆ, ಬದಲಾಯಿಸ್ತಾ ಇದೆ, ಅದನ್ನು ನೋಡ್ತಾ ಇದ್ದೀನಿ. ಹಾಗಾದರೆ ನೀವು ಅಸತ್ಯ ಅಂತ ಹೇಳಿದ್ದನ್ನ ಅದು ವೈತಥ್ಯ ಅಂತ ತೋರಿಸ್ಬೇಕಾಗಿದ್ದರೆ ಏನೋ ಒಂದು ಕಾರಣ ಇರಬೇಕು, ಇಲ್ಲದೆ ಹೋದರೆ ಹೇಳೋಕ್ಕಾಗಲ್ಲ. ಅದಕ್ಕೆ ವೈತಥ್ಯಕ್ಕೆ ಕಾರಣವನ್ನು ಹೇಳುತ್ತಾರೆ. ಏನು ಅಂದರೆ, ಒಳಗೆ ಇರುವುದರಿಂದ, ಸ್ವಪ್ನದ ವಿಷಯ ತಗೊಳ್ಳಿ ಪುನಃ ವಾಪಸ್ಸು. ಒಳಗಿರುವುದರಿಂದ, ಒಳಗೆ ಅಂದರೆ ಶರೀರದ ಒಳಗಡೆಯಲ್ಲಿ ಇರುವುದರಿಂದ. ಶರೀರದ ಒಳಗಡೆಯಲ್ಲಿ ಯಾವ ಪದಾರ್ಥಗಳಿರುವೋ, ಯಾವುದಿದು? ಪರ್ವತ, ಆನೆ ಮುಂತಾದ ಭಾವಗಳು ಅಲ್ಲಿಯೇ ತೋರುವೆ ಹೊರತು ಶರೀರದ ಹೊರಗೆ ತೋರುವುದಿಲ್ಲ. ಆದ್ದರಿಂದ ಸ್ವಪ್ನದಲ್ಲಿರೋ ಭಾವಗಳು ಕೇವಲ ಅಸತ್ಯ ಅಲ್ಲ, ವಿದ್ಯುತ್ವೇ ಆಗಿದೆ. ಇದಂದ್ರೆ ಮಿಥ್ಯೆ ಆಗಿದೆ. ನಮ್ಮ ಒಳಗಡೆ ತೋರ್ತಾ ಇದೆಯಲ್ಲ, ಯಾವುದು? ಪರ್ವತ, ಆನೆ ಎಲ್ಲ ತೋರ್ತಾ ಇದೆ. ಅದರ ನಮ್ಮ ಒಳಗಡೆನೇ ತೋರ್ತಾ ಇರೋದ್ರಿಂದ ಪರ್ವತ ಆನೆ ಆಗಿರೋದ್ರೂ ಆವಾಗ ಪರ್ವತ ಆನೆಯೇ. ಎದ್ದು ಕೂಡಲೇ ಅಯ್ಯೋ ಪರ್ವತ ಆನೆ ಒಳಗಡೆ ಇಲ್ಲಪ್ಪ ಬಂತು, ಹೊಟ್ಟಾಯ್ತು. ಅಲ್ಲಿಗೇನಾಯಿತು? ಒಳಗಡೆ ಇದೆ, ಸಂವೃತವಾಗಿದೆ, ಮುಚ್ಚಿಟ್ಕೊಂಡಿದೆ. ಆದ್ದರಿಂದ ವಿತತ ಅಂತ ಅನಿಸ್ಕೊಳ್ತು. ಇವಾಗ ಒಳಗಡೆ ಅಂತ ಹೇಳಿದ್ರು ಇಲ್ವಾ? ಒಳಗಡೆ ಅಂತ ಹೇಳಿದ್ರೆ ಇವಾಗ ಪುನಃ ಜಾಗೃತಿಗೆ ಬಂದ. ಆಕ್ಷೇಪ ಮಾಡೋರು, ಏನ್ರಿ ನೀವೇ ಹೇಳಿದ್ರಿ ಅಸತ್ಯ ಅಂತ, ಅಂದರೆ ಬದಲಾಯಿಸ್ತಾ ಇದೆ ಅಂತ. ಆದರೆ ಒಳಗಡೆ ಇರೋದ್ರಿಂದ ವಿತತ ಅಂತ ಹೇಳಿದ್ರಿ. ಒಳಗಡೆ ಅಂದರೆ ರೂಮ್ ಒಳಗೂ ಇದೆ, ಇವಾಗ ಇಲ್ಲಿದೆ, ರೂಮ್ ಒಳಗಡೆ ತಾನೇ ಇರೋದು, ಇದು ಒಳಗೆ ತಾನೆ. ಒಳಗಿದ್ರು ಇದು ಅಸತ್ಯ ತಾನೆ, ಮಿಥ್ಯಾನೇ ಇದು. ಇದು ಮಿಥ್ಯ ಅಲ್ವಲ್ಲ? ಅದಕ್ಕೆ ಹೇಳ್ತಾರೆ. ಯಾಕೆಂದರೆ ಕೋಣೆಯ ಮುಂತಾದವುಗಳು ಒಳಗಡೆ ತೋರ್ಬ ಗಡಿಗೆ ಮುಂತಾದವುಗಳು ಸತ್ಯವಾಗಿದೆಯಲ್ಲ. ಸತ್ಯವಾಗಿದೆ ಅಂದರೆ ಅಸತ್ಯವಾಗಿದೆ, ವ್ಯವಹಾರ ಸತ್ಯವಾಗಿದೆ. ಒಳಗಡೆ ಇದೆ, ಅದಕ್ಕೋಸ್ಕರ ಮಿಥ್ಯ ಅಂದ್ರೆ ಅರ್ಥ ಏನ್ರಿ? ಒಳಗಡೆ ಇದೆ, ಒಳಗಡೆ ಇರೋದ್ರಿಂದ ಮಿಥ್ಯ ಅಂದ್ಬಿಟ್ರೆ ರೂಮ್ ಒಳಗಡೆ ಇರೋದು ಕೂಡ ಮಿಥ್ಯ ಆಗಬೇಕಲ್ಲ. ಇಲ್ವಲ್ಲ, ಮಿಥ್ಯ ಆಗಿಲ್ವಲ್ಲ. ಅಂದರೆ ಅವು ಹೇಳ್ತಾರೆ, ಹಾಗಲ್ಲಪ್ಪ ನಾನು ಹೇಳಿದ್ದು, ಒಳಗೆ ಅಂದ್ರೆ ಏನು ಗೊತ್ತೇನೋ? ಸಂವೃತವಾಗಿರುವ ಕಾರಣದಿಂದ. ಅಂದ್ರೇನು? ಅಲ್ಲಿ ಒಂದು ಇಕ್ಕಟ್ಟಿನಲ್ಲಿದೆ. ಹೇಳ್ತಾರೆ ಗೊತ್ತೇನೋ? ಸಂವೃತತ್ವೇನ ಹೇತುನಾ ಅಂತಸ್ಥಾನ ಸಂವೃತೆ ಅಸ್ಥಾನ. ಅಂದರೆ ಒಳಗಡೆ ಇಕ್ಕಟ್ಟಿನಲ್ಲಿ ಸೇರಿಕೊಂಡಿದೆ. ಇವಾಗ ಇಲ್ಲಿ ಆನೆ ಅಂತ ಇರ್ಬೋದು, ಇವಾಗ ರೂಮ್ ದೊಡ್ಡದಾಗಿದೆ, ಒಂದು ಆನೆಯನ್ನು ಕರ್ಕೊಂಡು ಬರ್ಬೋದು ಇಲ್ಲಿ. ಆದರೆ ನಾನು ಒಳಗಡೆ ಇದ್ದೀನಿ, ನನ್ನ ದೇಹದ ಒಳಗೆ ನಾನು ನೋಡ್ತಾ ಇರೋದು. ದೇಹದ ಒಳಗಡೆ ಆನೆ ಬರೋಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತು ಅಲ್ಲಪ್ಪ? ಯಾವುದೋ ತೆನಾಲಿರಾಮ ಕೃಷ್ಣನ ಕಥೆ ಹೇಳ್ತಾರೆ. ಒಂದು ಸಲ ಲೇಟ್ ಮಾಡಿಬಿಟ್ನಂತೆ ತೆನಾಲಿರಾಮ ಕೃಷ್ಣ ಆಸ್ಥಾನಕ್ಕೆ ಬರೋದು. ಆಮೇಲೆ ರಾಜ ರೇಗ್ಕೊಂಡ, ಏನಿದು ಲೇಟ ಬರ್ತಾಯಿದ್ದ? ಸ್ವಾಮಿ ಮಗು ಗಲಾಟೆ ಮಾಡ್ತಾಯಿತ್ತು, ಬರೋಕ್ಕಾಗಲಿ. ಏನಾದರೂ ಕೊಟ್ಟು ಸಮಾಧಾನ ಮಾಡುತ್ತಾನೆ. ಆಸ್ಥಾನಕ್ಕೆ ಬರೋದು ಮುಂದೆನೋ ಅದಂತ ರೇಗದಂತೆ. ನಾನು ಸ್ವಾಮಿ ನಾನು ಮಗು ಥರ ಆಡ್ತೀನಿ, ತಾವು ನಾನು ಸಮಾಧಾನ ಮಾಡಿ ಅಂತೆ. ಏನು ನಂಗೊಂದು ಆನೆ ಬೇಕು ಅನ್ನಂತೆ. ಆನೆ ಕೊಟ್ಟ. ನನಗೊಂದು ಕುಡಿಕೆ ಬೇಕು ಅನ್ನಂತೆ, ಒಂದು ಕುಡಿಕೆ ಕೊಟ್ಟ. ಮೂರನೇದು, ಈ ಆನೆ ನೀವು ಕುಡಿಕೆ ಒಳಗಿಡಬೇಕು ಅನ್ನಂತೆ. ಓ ಅಂತ ಹೇಳ್ತಾ ಇದ್ದಾನೆ, ನೀವು ಇಡೋವರೆಗೂ ನಾನು ಬಿಡೋದಿಲ್ಲ ಅಂತ. ಗೊತ್ತಾಯ್ತಲ್ಲ? ಅಲ್ಲಿಗೇನು ಅಂದರೆ ಆನೆ ಅಲ್ಲಿರೋ ತಪ್ಪಲ್ಲ, ಕುಡಿಕೆ ಒಳಗಿರೋದು ಅನ್ನೋದು ತಪ್ಪು. ಆದ್ದರಿಂದ ಒಳಗಡೆಯಲ್ಲಿ ಇಕ್ಕಟ್ಟಾಗಿರೋ ದೇಹದೊಳಗಿನ ನಾಡಿಗಳಲ್ಲಿ ಪರ್ವತ ಆನೆ ಮುಂತಾದವು ಇರೋ ಸಂಭವವೇ ಇಲ್ಲ. ಶರೀರದಲ್ಲಿಯೇ ಪರ್ವತ ಬರುವುದಿಲ್ಲ. ನಾಡಿಗಳು ಅಂತ ಯಾಕೆ ತಗೊಂಡ್ಬಂದಿರೋ ಅಂತ ನೋಡಿ. ಆ ಸಮಯದಲ್ಲಿ ಬುದ್ಧಿ ನಾಡಿಗಳಲ್ಲಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಬುದ್ಧಿ ಎಚ್ಚರಿಕೆಯಿಂದ ಇಲ್ಲಿರುತ್ತೆ.
ಸ್ವಪ್ನ ಕಾಲದಲ್ಲಿ ಇಲ್ಲಿ ಇಳಿಯುತ್ತೆ, ಹೃದಯದಲ್ಲಿರುತ್ತೆ. ಸ್ವಪ್ನ ಕಾಲದಲ್ಲಿ ಇದ್ದುಕೊಂಡು ಕೆಲಸ ಮಾಡೋದು ನಿಲ್ಸಿದ್ರೆ ಆವಾಗ ಸುಷುಪ್ತಿ. ಹೃದಯದಲ್ಲಿ ನಾಡಿಗಳಲ್ಲಿರುತ್ತೆ, ಗೊತ್ತಾಯ್ತಲ್ವಾ? ಆದ್ದರಿಂದ ಅಂದರೆ ಇಲ್ಲಿ ಬುದ್ಧಿಯಲ್ಲಿದೆ, ಅಲ್ಲದ ನಾನಿರೋದು ಅಂತ. ಆದ್ದರಿಂದ ನನಗೆ ಕಾಣಿಸ್ತಾ ಇರೋದು ಎಲ್ಲಿದೆ ನಾಡಿಗಳೊಳ್ಳೆ ಸ್ಪರ್ತ ಬರ್ತೇನ್ರಿ ಅಂತ ಗೊತ್ತಾಯ್ತು. ಇಲ್ಲ ಅಂತ ಬಿಟ್ಬಿಟ್ಟು ಇವಾಗ ನೋಡಿ, ಇಷ್ಟರಿಂದ ಏನು ಗೊತ್ತಾಯ್ತು ಅಂದರೆ, ಇದರಿಂದ ಏನು ಸ್ಪಷ್ಟವಾಯಿತು ಇಲ್ಲಿರೋ ಹೇಳಿದರಿಗೆ, ಹೊರಗಡೆ ಇರೋದು ಜಾಗೃತ ಕಾಲದಲ್ಲಿ ಅಸತ್ಯ, ಸ್ವಪ್ನ ಕಾಲದಲ್ಲಿ ಹೊರಗಡೆ ಅಂತ ನೋಡ್ತಾ ಇರೋದು ಅಸತ್ಯವೇ, ಇಷ್ಟೇ. ಆದರೆ ಸ್ವಪ್ನದಲ್ಲಿರೋದು ಹೊರಗಡೆ ಇದೆ ಅನ್ನೋದು ಇಬ್ಬರಿಗೂ ಸಮಾನವಾಗಿತ್ತು, ಎರಡು ಕಡೆನೂ. ಇದು ಮಿಥ್ಯೆ ಆಗಿರೋದು ಯಾಕೆಂದರೆ ಇಷ್ಟು ಇಕ್ಕಟ್ಟಿನಲ್ಲಿ ಆನೆ ಬರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸ್ಪಷ್ಟವಾಯ್ತು, ಎಲ್ರಿಗೂ ಸ್ಪಷ್ಟವಾಯ್ತಾ? ಆದ್ದರಿಂದ ಹೇಳ್ತಾರೆ, ಆಕ್ಷೇಪ ಮಾಡ್ತಾನೆ ಇವಾಗ, ಇದನ್ನು ಸಿದ್ಧವಾಗಿಲ್ಲ, ಸ್ವಪ್ನದಲ್ಲಿರೋದು ಮಿಥ್ಯಾ ಅಂತ ಇನ್ನೂ ಪೂರ್ತಿ ಸಿದ್ಧವಾಗಿಲ್ಲ. ಅದಕ್ಕೋಸ್ಕರ ಹೇಳ್ತಾನೆ, ಕನಸಿನಲ್ಲಿ ಕಾಣುವ ಭಾವಗಳು ಒಳಗೆ ಸಮೃದ್ಧವಾದ ಕಡೆಯಲ್ಲಿ ಇರುವುದೆಂಬುದೇ ಅಸಿದ್ಧ. ಹೇಳ್ತಾನೆ, ನೀವು ಶರೀರದ ಒಳಗಡೆ ಇರೋದ್ರಿಂದ ಮಿಥ್ಯಾ ಅಂತ ಹೇಳ್ತಾ ಇದ್ದೀರಿ, ಶರೀರದ ಹೊರಗಡೆ ಇರೋದು ಮಿಥ್ಯಾ ಅಂತ ನೀವೇನು ಹೇಳಲಿಲ್ಲ, ಶರೀರದ ಒಳಗಡೆ ಇರೋದ್ರಿಂದ ಮಿಥ್ಯಾ ಅಂತ ಹೇಳಿದ್ದೀರ ಅಂತಾನೆ. ಇವಾಗ ಅದು ನೀವು ಶರೀರದ ಒಳಗಡೆ ಅಂತಲೇ ಅಲ್ರಿ, ಅದು ಒಳಗೆ ಅಂತ ಇಲ್ವೇ ಇಲ್ಲ, ಅದು ಹೊರಗೇನೆ ಅಂದ. ಏನ್ರಿ ಇದು ಹೊರಗೆ ಅಂತ ಕೇಳ್ತಾ ಇದ್ದೀರಾ ಅಂದರೆ ಆಕ್ಷೇಪ ಮಾಡೋರು. ಹಾಗೆ ಅಂತ ಹೇಳ್ತೀನಿ ನೋಡಿ, ಓ ಅವನೇನು ಜಾಗಲೇ ಅನ್ನೋದು. ಏಕೆಂದರೆ ಪೂರ್ವ ದೇಶದಲ್ಲಿ ನಿದ್ರಿಸಿದವನು ಉತ್ತರ ದೇಶದಲ್ಲಿ ಕನಸು ನೋಡ್ತಾನೆ. ನಾನು ನಿದ್ರಿಸಿರೋದು ಪೂರ್ವ ದೇಶದಲ್ಲಿ, ನಾನು ಕನಸು ಕಾಣ್ತಾ ಇರೋದು ಸ್ವಾಮಿ ಇದು ಎಲ್ಲ ಉತ್ತರ ದೇಶದಲ್ಲಿ. ಅದು ಒಳಗಡೆನಾ ಹೊರಗಡೆ ಅಲ್ವಾ? ಅದು ಎಲ್ಲ ತಗಲೂಪಿ ಪ್ರಶ್ನೆಗಳೇ, ಅಂದರೆ ಎಲ್ರಿಗೂ ಗೊತ್ತಿರೋದು ಸ್ಪಷ್ಟವಾಗಿದೆ. ಅವ್ನು ಕೇಳ್ತಾವ್ರ ಆಕ್ಷೇಪ ಮಾಡಿ ಉತ್ತರ ತಗೋಬೇಕು ಯಾವಾಗಲೂ. ಸುಮ್ಮನೆ ಹೊರಗಡೆ ಅಂತ ಹೇಳ್ತಾರೆ ಸಾಲದು. ಹೊರಗಡೆ ಅಂದರೆ ಅಲ್ಲೂ ಹೊರಗಡೆನೇ ಇದೆ, ಅದು ಈ ದೇಶ ಅಲ್ವೇ ಅಲ್ಲ ಅಂದರೆ ಹಾಗಲ್ಲ. ಅದೀರ್ಘತ್ವಾಚ್ಚ ಕಾಲಸ್ಯ ಗತ್ವಾ ದೇಶಾನ್ನ ಪಶ್ಯತಿ ಪ್ರತಿಬುದ್ಧಶ್ಚ ವೈ ಸರ್ವ ತಸ್ಮಿನ್ ದೇಶೇನ ವಿದ್ಯತೆ. ಅಲ್ಲಪ್ಪ, ಹೊರದೇಶ ಅಂತಲೇ ಹೇಳ್ಬಿಟ್ಟಿಯಲ್ಲ ನೀನು. ಇನ್ನೇನು ಹೇಳಿದೆ? ಮಲಕೊಂಡಿದ್ದು ಈ ದೇಶದಲ್ಲಿ ದಕ್ಷಿಣದಲ್ಲಿ, ಹೋಗಿದ್ದು ಉತ್ತರ ದೇಶಕ್ಕೆ, ಹೊರಗಡೆ ಆಗೋಯ್ತಲ್ಲ ಅದು, ಒಳಗಡೆ ಎಲ್ಲಿ ಅಂತ ಕೇಳಿದ್ರೆ ಅಚ್ಚ ನೀ ಎದ್ದುಬಿಟ್ಟಿಯಲ್ಲ, ಉತ್ತರ ದೇಶದಲ್ಲಿ ಎದ್ಯಾ ಇಲ್ಲದ್ಯಾ? ಇಲ್ಲ ತಾನೇ ಎದ್ದಿದ್ದು. ಅಲ್ಲಿಗೆ ನೀವು ಉತ್ತರ ದೇಶ ಹೊರಗಡೆ ಹೋಗಿದ್ದೆ, ಇಲ್ಲಿ ಬಂದ್ಬಿಟ್ಯಾ ಅಷ್ಟರೊಳಗಡೆ? ಉತ್ತರ ದೇಶದಿಂದ ಇಲ್ಲಿ ಬಂದ್ಬಿಟ್ಯಾ ನೀನು? ಕಂಡುಬಿಟ್ಟು ಕೊಡ್ಲೆ ಅಷ್ಟರೊಳಗೆ. ಏನು ಆಕ್ಷೇಪ ಮಾಡ್ತೀಯಾ ಅಂತ ಬೈದರು. ಅರ್ಥವಾಗ್ತಾ ಇದೆಯಾ ನಿಮಗೆ? ಹೇಳ್ತೇನೆ ನೋಡಿ, ಶರೀರದ ಒಳಗೆ ಇರುವ ಮತ್ತೊಂದು ಸ್ಥಳಕ್ಕೆ ಹೋಗಿ ಕನಸುಗಳನ್ನು ಕಾಣುವುದಿಲ್ಲ ಅವನ ಆಕ್ಷೇಪ ಮಾಡೋದು. ಏಕೆಂದರೆ ನಿದ್ರಿಸಿದನೋ ಇಲ್ಲವೋ ಶರೀರವಿರುವ ಸ್ಥಳ 3 ಯೋಜನೆ ದೂರ ತಿಂಗಳುಗಟ್ಟಲೆ ನಡುವೆ ಸಿಕ್ಕ ಸ್ಥಳದಲ್ಲಿ ಕನಸುಗಳನ್ನು ಕಾಣ್ತಾನೆ. ಆದರೆ ಮಿಥ್ಯ ಅಲ್ಲ ಅಂತ ಹೇಳ್ಬೇಡ. ಯಾಕೆಂದರೆ ಆದರೆ ಆ ಸ್ಥಳವನ್ನು ಸೇರುವುದಕ್ಕೂ ಬರುವುದಕ್ಕೂ ತಕ್ಕಷ್ಟು ದೀರ್ಘವಾದ ಕಾಲ ಇಲ್ಲ. ಆದ್ದರಿಂದ ಕಾಲವು ದೀರ್ಘವಾಗಿಲ್ಲದ್ದರಿಂದ ಸ್ವಪ್ನವನ್ನು ನೋಡುವ ಆತನು ಮತ್ತೊಂದು ಸ್ಥಳಕ್ಕೆ ಹೋಗಿರುವುದಿಲ್ಲವೆಂದಾಯಿತು. ಇಲ್ಲೇ ಹೇಳ್ತಾ ಇದ್ದಾನಲ್ಲ, ಹೋಗಲ್ಲಿಂದ ಬರಲಿಲ್ಲ ಇವನು. ಮತ್ತು ಕನಸು ಕಾಣು ಯಾವನೂ ಎಚ್ಚೆತ್ತ ಬಳಿಕ ಆ ಸ್ಥಳದಲ್ಲಿ ಇರುವುದೂ ಇಲ್ಲ. ಹೋದರೆ ಹೋಗ್ಕೊಳ್ಳೇನಪ್ಪ, ಅಲ್ಲೇ ಎದ್ಬಿಟ್ಟಿದ್ದಿದ್ರೆ ಇಲ್ಲಿ ಸ್ವಪ್ನ ಪಡ್ಕೊಂಡೆ ಇಷ್ಟೊಲ್ಲ ಅಲ್ಲಿ ಬಂದ್ಬಿಟ್ಟಿದ್ದೇನೆ ಅಷ್ಟೇ, ಅಲ್ಲಿ ಎದ್ದೆ ಅಂತ ಹಾಗಾಗುತ್ತಾ? ಅಲ್ಲಿ ಹೇಳೋದಿಲ್ಲ, ಇಲ್ಲೇ ಹೇಳ್ತಾನೆ. ಆದ್ದರಿಂದ ಆದರೆ ಕನಸಲ್ಲಿ ಬೇರೆ ಸ್ಥಳಕ್ಕೆ ಹೋಗಿದ್ದರೆ ಯಾವ ಸ್ಥಳದಲ್ಲಿ ಕನಸುಗಳನ್ನು ಕಾಣುವನೋ ಅಲ್ಲಿಯೇ ಎಚ್ಚರಬೇಕಾಗಿತ್ತು. ಅದೀಗೂ ಇಲ್ಲ. ರಾತ್ರಿಯಲ್ಲಿ ನಿರ್ಧರಿಸಿದನೋ ಹಗಲು ಹೊತ್ತಿನಲ್ಲಿ ಭಾವಗಳನ್ನು ಕಂಡಂತೆ ಆಗುವುದು. ಇನ್ನೊಂದು, ನೀನು ನಿರ್ಧರಿಸಿರೋದು ರಾತ್ರಿ, ಇದು ದೇಶಕ್ಕೆ ಹೇಳಿದ್ರು, ಕಾಲಕ್ಕೆ ಹೇಳ್ತಾ ಇದ್ದಾರೆ. ನೀನು ನಿರ್ಧರಿಸಿರೋದು ರಾತ್ರಿ, ಆದರೆ ನೀನು ನೋಡ್ತಾ ಇರೋದು ಹಗಲು.
ಕನಸಿನಲ್ಲಿ. ಗೊತ್ತಾಯ್ತೇನಪ್ಪ? ಭಾಳ ಕೇಳ್ತೇವೆ, ಅನೇಕರನ್ನೇ ಸೇರಿರುತ್ತಾನೆ. ಇವಾಗ ನೀನು ರಾತ್ರಿನೇ ಎದ್ಬಿಟ್ಟೆ ಅಂತ ಇಟ್ಕೋ, ಹಗಲಲ್ಲಿ ಹೇಳ್ಬೇಕಾಗಿತ್ತು. ನಿಮ್ಗೆ ಅರ್ಥ ಆಯ್ತಲ್ಲ? ನಾನು ಮಲ್ಕೊಂಡಿದ್ದೆ ರಾತ್ರಿನಲ್ಲಿ, ಅಲ್ಲಿ ಕನಸಿನಲ್ಲಿ ಬೆಳಗ್ಗೆ ಅಂತ ಕಂಡೆ. ನಾನು ಅಲ್ಲಿ ಎದ್ಬಿಟ್ರೆ ಬೆಳಗ್ಗೆ ಇರಬೇಕೋ ಇಲ್ಲ? ನಾನು ರಾತ್ರಿನೇ ಹೇಳ್ತಿದ್ದಲ್ಲ. ಆದ್ದರಿಂದ ದೇಶ ಕಾಲ ಅಂತ ಏನಿದ್ರು ಅದೆಲ್ಲನೂ ಒಳಗಡೆ ನೀನು ನೋಡ್ತಾ ಇದೀಯಾ? ಗೊತ್ತಾಯ್ತಾ? ಆನೆನೇ ಹಿಡಿಸ್ಬೋದಂತೆ, ದೇಶ ಕಾಲ ಹಿಡಿಸೋಲ್ವೇ? ಏನು ಬೇಕಾದರೂ ಹಿಡಿಸ್ಬೋದು. ಆದ್ದರಿಂದ ಹೀಗಿಲ್ಲ. ಅದು ಸ್ವಪ್ನದಲ್ಲಿ ಮತ್ತೊಂದು ಸ್ಥಳಕ್ಕೆ ಹೋಗಿರುವುದಿಲ್ಲ ಅನ್ನೋ ಸ್ಪಷ್ಟವಾಯಿತು. ಗೊತ್ತಾಯ್ತಾ? ಹಾಂ, ಏನು ಹೇಳಿ. ಅಲ್ಲಪ್ಪ, ಸ್ವಲ್ಪ ವೇಟ್ ಮಾಡಿ. ಅಲ್ಲ ರೀ, ಅದನ್ನು ಸಿದ್ಧ ಮಾಡೋದಕ್ಕೆ ಹೊರಟಿರೋದು. ಒಂದು ಸ್ವಲ್ಪ ನಿಧಾನವಾಗಿರಿ, ಬರ್ತದಕ್ಕೆ. ಆ ವಾಕ್ಯ ಗೊತ್ತಾಯ್ತು. ಇವಾಗ ಮಾಡ್ತಾ ಅವ್ರು ತೋರಿಸೋ ಕ್ರಮ ನೋಡಿ, ಜಂಪ್ ಮಾಡಿಬಿಡ್ತಾರೆ. ಜಂಪ್ ಮಾಡಿರೋದನ್ನ ಯಾರಿಗೂ ಅರ್ಥವಾಗಲ್ಲ. ನಿಧಾನವಾಗಿ ನೋಡಿ. ಇವಾಗ ಆದ್ದರಿಂದ ಇದು ಕನಸು ಅನ್ನೋದು ಮಿಥ್ಯಾ ಅನ್ನೋದು ನಮಗೆ ಗೊತ್ತೀಗ. ಇದು ಬರೀ ಯುಕ್ತಿಯಿಂದ ಗೊತ್ತಾಗ್ತಾ ಇದೆ. ಯುಕ್ತಿ ಒಂದೆಲ್ಲ, ಆಗಮ ಕೂಡ ಹೇಳುತ್ತೆ. ಗೊತ್ತಾಯ್ತಾ? ಎಲ್ರಿಗೂ ಗೊತ್ತಿರೋದನ್ನು ಆಗಮ ಹೇಳಿದ್ರೆ ಅದು ಸುಮ್ಮನೆ ನಮ್ಮ ಕನ್ವಿಕ್ಷನ್ಗೋಸ್ಕರ ಹೇಳುತ್ತೆ ಅಷ್ಟೆ. ಅದೇನು ಹೊಸದಾಗಿ ಏನು ಹೇಳಲ್ಲ. ಅಲ್ಲೇನು ಹೇಳುತ್ತೆ? ಅಭಾವಶ್ಚರಥಾದೀನಾಂ ಶ್ರೂಯತೆ ನ್ಯಾಯಪೂರ್ವಕಂ ವೈತಥ್ಯಂ ತೇನ ವೈ ಪ್ರಾಪ್ತಂ ಸ್ವಪ್ನಾಹು ಪ್ರಕಾಶಿತಂ. ಕನಸಿನಲ್ಲಿ ರಥಾದಿಗಳಿಲ್ಲ. ನ ತತ್ರ ರಥೋ ಅಸ್ತಿ ನ ತತ್ರ ರಥಾಃ ರಥಯೋಗಾಃ ಪಂಥಾನೋ ಭವಂತಿ ಅಥ ರಥಾನ್ ಪ್ರಥಃ ಪಥಃ ಸೃಜತೆ. ಅಲ್ಲಿ ರಥಗಳು, ಕುದುರೆಗಳು, ಮಾರ್ಗಗಳು ಇಲ್ಲ. ಆದರೆ ಇವೆಲ್ಲವನ್ನು ಅವನು ಸೃಷ್ಟಿ ಮಾಡ್ಕೋತಾನೆ ಅಂತ ಇದೆ. ಒಂದು ಇಲ್ಲ, ಇಲ್ಲದೆ ಅವರನ್ನು ಸೃಷ್ಟಿ ಮಾಡ್ಕೋತಾನೆ ಅಂತ ಇದೆ. ಅಲ್ಲಿಗೆ ವೇದ ಕೂಡ ಅಲ್ಲಿ ಎಂಬಲ್ಲಿ ಕನಸಲ್ಲಿ ಕಾಣುವಂಥ ಅದು ಇಲ್ಲವನ್ನು ನ್ಯಾಯಪೂರ್ವಕವಾಗಿ ಯುಕ್ತಿಯಿಂದ ಶ್ರುತಿಯಲ್ಲೂ ಹೇಳಿದೆ. ಆದ್ದರಿಂದ ಒಳಗೆ ಇಕ್ಕಟ್ಟಾದ ಸ್ಥಳದಲ್ಲಿರುವುದೇ ಮುಂತಾದ ಹೇತುವಿನಿಂದ ಸಿದ್ಧವಾಗಿರುವ ವೈತಥ್ಯವನ್ನು, ವೈತಥ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಇದನ್ನು ಅನುವಾದ ಮಾಡಿಕೊಂಡು ಗೊತ್ತಾಯ್ತಾ? ಶ್ರುತಿ ಏನು ಹೇಳುತ್ತೆ ಅಂದರೆ, ಕನಸಲ್ಲಿ ಆತ್ಮನ ಸ್ವಯಂಜ್ಯೋತಿ ಆಗಿರುವುದನ್ನು ತಾತ್ಪರ್ಯದಿಂದ ತಿಳಿಸೋದಕ್ಕೆ ಹಾಗೆ ಹೇಳಿದೆ. ನೋಡಿ, ಒಂದು ಸ್ವಲ್ಪ ನೋಡಿ ತಿಳ್ಕೊಳ್ಳೋದೇನಿದೆ. ಅಥರಥಾನ್ ರಥಯೋಗಾನ್ ಪಥಸೃಜತೆ, ಎಲ್ಲವನ್ನೂ ಸೃಷ್ಟಿ ಮಾಡ್ಕೊಳ್ತಾನೆ ಅಲ್ಲಿ. ಅಂದರೆ ಅದನ್ನು ಯಾತಕ್ಕೆ ಕೇಳಿರೋದು ಅಂತ ಕೇಳಿ. ಯಾತಕ್ಕೆ ಕೇಳಿರೋದು ಅಂದರೆ, ಅಲ್ಲಿ ನಿದ್ರೆ ಒಳಗೆ ಹೊರಗಡೆಯಿಂದ ಪ್ರಕಾಶ ಬರೋಕ್ಕೆ ಸಾಧ್ಯವೇ ಇಲ್ಲ. ಹೌದಾನೆ? ಸಾಧ್ಯವೇ ಇಲ್ಲ. ಮೊದಲೆತ್ಕೊಳ್ತಾರೆ ರಾತ್ರಿ, ಆಮೇಲೆ ಮೋಡ ಮುಚ್ಕೊಂಡಿದೆ, ಆಮೇಲೆ ಮಳೆ, ಜೊತೆಗೆ ಚಳಿ. ನಾನು ಕಪ್ಪಾಗಿರೋ ಕಂಬಳಿ ಹೊದ್ಕೊಂಡಿದ್ದೀನಿ, ಕಣ್ಣು ಮುಚ್ಕೊಂಡಿದ್ದೀನಿ, ನಿದ್ದೆ ಮಾಡಿದ್ದೀನಿ. ಹೊರಗಡೆಯಿಂದ ಬೆಳಕು ಬರುತ್ತೇನಪ್ಪ? ಇಲ್ಲ. ಇವಾಗ ಅಲ್ಲಿ ನಾನು ಬೆಳಕನ್ನು ಕಾಡ್ತಾ ಇದ್ದೀನಲ್ಲ, ಭಾವಗಳನ್ನ, ಅದು ಯಾವ ಬೆಳಕು? ಪ್ರಶ್ನೆ ಗೊತ್ತಾಯ್ತಾ? ಅದಕ್ಕೊಬ್ಬ ತರ್ಕ ಮಾಡೋನು ಹೀಗೂ ಹೇಳ್ಬೋದು, ಅದಕ್ಕೇನು ಬೆಳಕು ಬೇಕಾಗಿಲ್ಲ ಇದ್ರೆ. ಸ್ವಪ್ನ ಅಂದ್ರೇನು? ಸ್ಮೃತಿ ತಾನೆ, ನಾವು ಸ್ಮೃತಿ. ನಾನು ಬೆಳಗ್ಗೆ ಬೆಳಕಿನಲ್ಲಿ ನೋಡಿರ್ತಕ್ಕಂಥ ವಸ್ತುಗಳ ಇದೆಯಲ್ಲ, ಅದನ್ನು ನಾನು ಸ್ಮೃತಿಯಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ಮೃತಿನಲ್ಲಿರೋ ವಿಷಯಗಳು ಬೆಳಕಿನಿಂದಲೇ ಕೂಡಿವೆ. ಸ್ಮೃತಿಯಲ್ಲಿರೋ ವಿಷಯಗಳು ಬೆಳಕು ಇದೆಯಲ್ಲ ಅಲ್ಲಿ, ಅದಕ್ಕೋಸ್ಕರ ನಾನು ಬೆಳಕಿನ ಸಮೇತವೇ ನೋಡ್ತೀನಿ. ಅದು ವಸ್ತುವಿಂದೇ, ಅದು ಬೆಳಕು ಸ್ಮೃತಿನಲ್ಲಿರೋದು. ಅಲ್ಲಿ ಬೆಳಕು ಇದೆ, ವಸ್ತು ಇದೆ, ಎಲ್ಲ ನೋಡಿ ಹೇಗೆ ಕೇಳ್ತಾರೆ ಪ್ರಶ್ನೆಗಳು. ಹಾಗಲ್ಲ. ನೋಡಪ್ಪ, ನೀನೇ ಹೇಳ್ತಾ ಇದ್ದು ಸ್ಮೃತಿ ಅಂತ. ಸ್ಮೃತಿ ಅಂದ್ರೆ ಏನಪ್ಪ? ಒಂದು ಚಿತ್ರ, ಫಿಲ್ಮು. ಗೊತ್ತಾಯ್ತಾ? ಫಿಲ್ಮ್ನಲ್ಲಿ ರೆಕಾರ್ಡ್ ಮಾಡಿರೋ ದಿಟ. ಆದರೆ ರೆಕಾರ್ಡ್ ಆಗಿರೋದನ್ನು ನೀನು ನೋಡಬೇಕಾಗಿದ್ದರೆ, ರೆಕಾರ್ಡ್ ಆಗಿರೋದು ಬೆಳಕಿನಲ್ಲಿ, ಅದನ್ನು ನೀನು ನೋಡಬೇಕಾಗಿದ್ದರೆ
ಕತ್ಲು ಕೋಣೆಯಲ್ಲಿ ಹೋಗಿ ತಿರ್ಗಿ ಅದ್ರ ಮೇಲೆ ಬೆಳಕು ಬಿಟ್ಟಿರ್ತಾನೆ ಕಾಣಿಸೋದು ನಿಮಗೆ. ಅಂದರೆ ಸ್ಮೃತಿಯಲ್ಲಿರೋದನ್ನೇ ನೋಡೋಕ್ಕಾಗಲ್ಲ, ಸ್ಮೃತಿ ಮೇಲೆ ಬೆಳಕು ಬೀಳಬೇಕು. ಆ ಬೆಳಕು ಯಾರ್ದು? ಸ್ಮೃತಿ ಮೇಲೆ ಬೆಳಕು ಬಿದ್ದರೆ ಸ್ಮೃತಿನ ನೋಡೋಕ್ಕಾಗೋದು. ಆ ಬೆಳಕು ಯಾರ್ದು? ಮನಸ್ಸಿಂದ ಅಲ್ಲ, ಸ್ಪಷ್ಟವಾಯ್ತು ಈಗ. ಆದ್ದರಿಂದ ಅದು ಆತ್ಮನದೇ ಆಗಿರಬೇಕು ಅಂತ ತೀರ್ಮಾನ. ಗೊತ್ತಾಯ್ತಾ? ಅಂದರೆ ಏನು ಮಾಡಿದೆ ಅಲ್ಲಿ ಸ್ವಪ್ನದಲ್ಲಿ ಸರಿಯಾಗಿ ಗಮನಿಸಿ. ನ ತತ್ತ ರಥಾ ರಥಯೋಗ ನ ಪಂಥಾನೋ ಭವಂತಿ, ಇದೊಂದು ಇಲ್ಲ, ಆದರೆ ಸೃಜತೆ ಇವೆಲ್ಲವನ್ನು ಸೃಷ್ಟಿ ಮಾಡಿಕೊಳ್ತಾನೆ ಅಂತ ಹೇಳಿರೋದು ಯಾತಕ್ಕೆ ಅಂದರೆ ಈ ಆತ್ಮನಿಧಾನಲ್ಲ ಇವನು ಸ್ವಯಂ ಜ್ಯೋತಿ, ಇವನ ಬೆಳಕಿನಲ್ಲೇ ಎಲ್ಲ ನಡೀತಾ ಇರೋದು ಅಂತ ತೋರಿಸೋದಕ್ಕೋಸ್ಕರ ಇರೋದು. ಗೊತ್ತಾಯ್ತಾ? ಅದಕ್ಕೆ ನಮ್ಮ ಅನುಭವವನ್ನೇ ಅನುವಾದ ಮಾಡಿಕೊಂಡಿದೆ. ನೋಡಿ, ಅಲ್ಲಿ ನೋಡ್ತೀರಲ್ಲ, ಅಲ್ಲಿ ರಥ ಇದೆಯಾ? ಇಲ್ಲ. ನೋಡ್ತಾ ಇದೆಯಲ್ಲ, ರಥದ ಸ್ಮೃತಿ ಇದೆ, ರಥ ಇಲ್ಲ. ನಾನು ರಥ ಅಂತಲೇ ನೋಡ್ತೀನಿ ಅದನ್ನು. ಆದ್ದರಿಂದ ಮಿಥ್ಯೆ ಅಂತ ತೀರ್ಮಾನವಾಯಿತು. ಗೊತ್ತಾಯ್ತಾ? ಅಲ್ಲಿಗೆ ಇವಾಗ ನೋಡಿ, ಮುಂಚೆ ಹೇಳಿರೋದೇನೋ ಜಾಗೃತನಲ್ಲಿರೋದು ಅಸತ್ಯ ಅಂತಿದೆ, ಇದು ಒಳಗಡೆ ಇರೋದು ಕನಸಿನಲ್ಲಿರೋದು ಮಿಥ್ಯ. ಯಾತಕ್ಕೆ? ಶರೀರದ ಒಳಗಡೆ ಬರೋಲ್ಲ. ಒಳಗಡೆ ಸಮೃತತ್ವ ಅನ್ನೋ ಹೇತುವಿನಿಂದ, ಒಳಗಡೆ ಅನ್ನೋ ಹೇತುವಿನಿಂದ ಇದು ಮಿಥ್ಯ ಆಗಿದೆ. ಎಲ್ರಿಗೂ ಗೊತ್ತಾಯ್ತಾ? ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಹಾಂ, ಅಸತ್ಯ ಮಿಥ್ಯ ಒಂದೇ ಅಂತ ಅದು ಅವಸ್ಥೆ ಮೇಲೆ ಡಿಪೆಂಡ್ ಆಗುತ್ತಾ? ಅಲ್ಲಪ್ಪ, ಅಸತ್ಯ ಅಂದ್ರೆ ಏನು ಅಂತ ಹೇಳಿದ್ದೀನಿ, ವಿತಥ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಈಗ ಗೊತ್ತಾಯ್ತಲ್ಲ ಸ್ಪಷ್ಟವಾಗಿ ಬೇರೆ ಬೇರೆ ಅಂತ. ಅದಕ್ಕೆ ರೀ ಮಿತತ. ಬದಲಾಯಿಸ್ತಾ ಇದೆಯಲ್ವಪ್ಪ, ಸ್ವಪ್ನಗಳು ಬದಲಾಯಿಸಲ್ವೇ? ಅಸತ್ಯ ಅಂದ್ರೆ ಬದಲಾಯಿಸೋದು ಅಂತ ನೋಡಿ. ಪದಗಳನ್ನು ಬೇರೆ ಬೇರೆ ಥರ ಕೇಳಿ 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 ಒಂಥರ ಇದಾಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗಿಬಿಟ್ಟಿದೆ. ಹೇಳೋದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ತಿರ್ಗಿ ಅದನ್ನು ಬದಲಾಯಿಸೋಕೆ ಹೋಗ್ಬೇಡಿ. ಅಸತ್ಯ ಅಂದರೆ ಬದಲಾಯಿಸೋದು. ಅದ್ರ ಅಸತ್ಯ ಆಗಿರೋದ್ರ ಜೊತೆಗೆ ಬರೀ ಅಸತ್ಯ ಆಗಿದ್ರೆ ಮಿಥ್ಯ ಅಂತ ಏನಿಲ್ಲ. ಅಸತ್ಯ ಆಗಿರೋದ್ರ ಜೊತೆಗೆ ಸಮೃತತ್ವ ಇದೆ, ಇಕ್ಕಟ್ಟಿನಲ್ಲಿ, ಅದಕ್ಕೋಸ್ಕರ ಮಿಥ್ಯ ಅಂತ ಹೇಳಿರೋದು. ಗೊತ್ತಾಯ್ತಾ? ಏನಮ್ಮ? ಹಾಂ, ಹೌದು, ಇದೇ ಆದರೆ ಬದಲಾಯಿಸ್ತಾ ಇದೆ, ಬದಲಾಯಿಸ್ತಾ ಇದೆ. ಸತ್ಯ ಸತ್ಯ ಅಂದರೆ ಬದಲಾಯಿಸದೇ ಇರೋದು, ಅಸತ್ಯ ಅಂದರೆ ಬದಲಾಯಿಸ್ತಾ ಇರೋದು. ಹೌದು. ಹಾಂ, ಕಾಂಟ್ರಡಿಕ್ಷನ್ ಏನು? ಅಸತ್ಯ ಅನ್ನೋ ಪದಕ್ಕೆ ಅರ್ಥ ಬದಲಾಯಿಸ್ತಾ ಇದೆ ಅಂತ. ವಿತತ ಅನ್ನೋದು ಇಲ್ಲದೆ ಇದ್ರೂ ನೋಡ್ತಾ ಇದ್ದೀನಿ ಅಂತ. ಎರಡು ಅಸತ್ಯತ್ವ ಇದೆ ನೋಡಿ. ಸ್ವಪ್ನದಲ್ಲಿ ಬದಲಾಯಿಸುತ್ತೋ ಇಲ್ವಾ, ಜಾಗೃತನಲ್ಲೂ ಬದಲಾಯಿಸುತ್ತೋ ಇಲ್ವಾ? ಅದನ್ನ ಬದಲಾಯಿಸೋದು ಅನ್ನೋದು ಸಮಾನ ಎರಡೂ ಕಡೆ. ಆದರೆ ಇದು ಇಕ್ಕಟ್ಟಿನಲ್ಲಿದೆ, ಅದು ಇಕ್ಕಟ್ಟಿನಲ್ಲಿಲ್ಲ. ಇಕ್ಕಟ್ಟಿನಲ್ಲಿ ದೊಡ್ಡ ವಿಷಯ ಇರೋಕ್ಕಾಗೋಲ್ಲ, ಆದರೆ ಇರೋಕ್ಕಾಗದೇ ಇರೋದನ್ನ ನಾನು ನೋಡ್ತಾ ಇದ್ದೀನಲ್ಲ, ಆದ್ದರಿಂದ ವಿತಥ. ಗೊತ್ತಾಯ್ತಲ್ಲ? ಏನಪ್ಪ? ಆ ಥರ ಆ ಥರ ಕಣ್ಣದೊಳಗಿನ ಗಂಟೆ ಇದು. ಗೊತ್ತಾಯ್ತಾ? ಒಂದು ಸ್ವಲ್ಪ ನೋಡಿ, ಸ್ವಲ್ಪ ಶಾಂತವಾಗಿರಿ, ಅದಕ್ಕೋಸ್ಕರ ಕೇಳಿದ್ದು. ನಾನಿನ್ನೂ ಪೂರ್ತಿ ಮಾಡಿಲ್ಲ, ನಾನಿನ್ನೂ ವಿತತ ಅಂತ ತೋರಿಸಿಲ್ಲ. ವಿತತ ಯಾಕೆ ಅಂತ ಹೇಳಿದ್ದೀನಿ, ಸ್ವಪ್ನದ ಮಟ್ಟಿಗೆ ಹೇಳಿದ್ದೀನಿ, ಇದನ್ನು ಮುಂದುವರಿಸಿಲ್ಲ. ಬೇರೆ ಬೇರೆ ಅಂತ ಅವ್ರು ಹೇಳಿದವ್ರನ್ನ ಇಟ್ಕೊಂಡೇ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಏನಾಗುತ್ತೆ ಅಂತ ನೋಡಿ, ಮುಂದಕ್ಕೆ ಏನಾದ್ರು ಸ್ವಲ್ಪ ನೋಡಿಪ್ಪ, ಆ ಭಾವ ಹಾಕಿ ಬಿಡೋದಿಲ್ಲ. ಏನಮ್ಮ? ಕಲ್ಪನೆ ಇಲ್ಲದೆ ಇರೋದನ್ನ ಕಲ್ಪನೆ, ಇಲ್ಲದೆ ಇರೋದ್ರ ಕಲ್ಪನೆ. ಅರೇ, ಆ ವಾಕ್ಯ ನೋಡ್ತೀನಿ ರೀ, ಓದಿದ್ದೀನಿ, ಈಗಾಗಲೇ ಓದಿದ್ದೀನಿ. ಮುಂದಕ್ಕೆ ನೋಡಿ, ಹೀಗೆ ಬರುತ್ತೆ ನೋಡಿ. ಅದಕ್ಕೋಸ್ಕರ ನಾನು ಹೇಳಿದ್ದು, ಖಂಡಿತವಾಗ್ಲೂ ಅಲರ್ಟ್ ಆಗಿರಿ. ನಾನು ಯಾವುದನ್ನು ಬಿಡೋದಿಲ್ಲ, ಖಂಡಿತವಾಗ್ಲೂ ಮುಂದಕ್ಕೆ ಬರುತ್ತದಲ್ಲ. ನೀವು ಶಾಂತವಾಗಿದ್ದರೆ ಕ್ಲಾರಿಟಿ ಬರುತ್ತೆ, ಇಲ್ಲದೆ ಹೋದ್ರೆ ನಂಬ್ಕೊಂಡು ಹೋಗ್ತಾ ಇರೋದಾಗುತ್ತೆ. ಗೊತ್ತಾಯ್ತಾ? ಇವಾಗ ತಾತ್ಪರ್ಯದಲ್ಲಿ ಹೇಳ್ತೀನಿ ಕೇಳಿ ಇನ್ನೊಂದ್ಸಲ.
ಯಾಕೆಂದ್ರೆ ಇದು ಮುಂದಿನ ಶ್ಲೋಕ ಅರ್ಥವಾಗಬೇಕು ಸರಿಯಾಗಿ, ಅದಕ್ಕೋಸ್ಕರ. ಇವಾಗ ಏನು ಹೇಳಿದ್ದು, ಅಲ್ಲೇ ಭಾಷ್ಯಕಾರ ಹೇಳಿರೋಗೆ ವಿತಥ ಅಂದರೆ ಅಸತ್ಯ ಅಂತ ಇಟ್ಕೊಂಡ್ರು, ಗೊತ್ತಾಯ್ತಾ? ಆಮೇಲೆ ಸ್ವಪ್ನದಲ್ಲೂ ಅಸತ್ಯ ಇದೆ. ಆದರೆ ಇವಾಗ ತೋರಿಸ್ತೀನಿ, ವಿತಥ ಅಂದರೆ ಎಲ್ಲವೂ ವಿತತ್ವೆ, ಎಲ್ಲವೂ ಮಿಥ್ಯನೆ ಅಂತ ತೋರಿಸ್ತೀವಿ ಅಂದಿದ್ದಾರೆ. ಇನ್ನೂ ತೋರಿಸಿಲ್ಲ. ಪ್ರೂಫು ಏನು ಮಾಡಿದ್ದಾರೆ ನೋಡಿಪ್ಪ, ಸ್ವಪ್ನ ಅನ್ನೋದು ಮಿಥ್ಯೆ ನಿಮಗೆ ಗೊತ್ತೇ ಇದೆ, ಗೊತ್ತಾಯ್ತಾ? ಇವಾಗೆಲ್ಲ ಅದೆಲ್ಲ ಪ್ರೂಫ್ ಸಿಕ್ತು, ಸ್ವಪ್ನ ಅನ್ನೋದು ಮಿಥ್ಯೆ. ಈಗ ಶ್ಲೋಕ ಹೇಳ್ತಾರೆ, ನೋಡಪ್ಪ, ಎಚ್ಚರದಲ್ಲಿರೋದು ಹಾಗೇನೆ ಮಿಥ್ಯಾ ಅಂತ ಇದ್ದಾರೆ. ನೋಡಿ ಇಲ್ಲಿ, ಅಂತಸ್ಥಾನಾತ್ತು ಭೇದಾನಾಂ ಹೇಳಿ, ತಸ್ಮಾತ್ ಜಾಗರಿತೆಯ ಸ್ಮೃತಂ ಯಥಾ ತತ್ರ ತಥಾ ಸ್ವಪ್ನೆ ಸಂವೃತತ್ವೇನ ಭಿದ್ಯತೆ. ಒಂದೊಂದು ಪದಾನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಏನು ಹೇಳಿದು? ಆದ್ದರಿಂದ ಎಚ್ಚರದಲ್ಲಿರೋ ಭೇದಗಳಿಗೂ ವೈತಥ್ಯವನ್ನು ಹೇಳ್ತೀವಿ, ಎಚ್ಚರದಲ್ಲಿರೋದಕ್ಕೂ ಭೇದವನ್ನು ಹೇಳ್ತೀವಿ. ಅಯ್ಯೋ, ಮೈತಥ್ಯವನ್ನು ಹೇಳ್ತಾ ಅಂದರೆ ಮಿತತ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಗೊತ್ತಾಯ್ತಾ? ಅಲ್ಲಿ ಕನಸಿನಲ್ಲಿ ಹೇಗೋ ಇಲ್ಲಿಯೂ ಹಾಗೆ, ಅಂದರೆ ಒಳಗೆ ಇಕ್ಕಟ್ಟಿನಲ್ಲಿರುವುದರಿಂದ ಕನಸು ಭಿನ್ನವಾಗಿರುತ್ತದೆ. ಇದು ಭಿನ್ನವಾಗಿದೆಯಲ್ಲ, ಹಾಗೇನೆ ಇದೂನು ವಿತಥ ಅಂತ ಇದ್ದಾರೆ, ಗೊತ್ತಾಯ್ತಾ? ಇದಕ್ಕೆ ಭಾಷ್ಯಕಾರರು ಪ್ರೂಫ್ ಕೊಡ್ತಾ ಇದ್ದಾರೆ. ಆ ಪ್ರೂಫ್ನ ನಾನು ವಿಶದವಾಗಿ ಹೇಳ್ತೀನಿ, ಸ್ವಲ್ಪನೂ ನಿಧಾನ ಮಾಡಲ್ಲ. 2 ದಿವಸ ಆದರೂ ಸರಿ, 3 ದಿವಸ ಆದರೂ ಸರಿ, ಇದು ಗೊತ್ತಾಗಬೇಕಿದು, ಗೊತ್ತಾಯ್ತಾ? ಈಗ ನೋಡಿ ಹಾಗೆ ಅಂತ ಇಲ್ಲಿ ಹೇಳಿರೋದು ಪ್ರತಿಜ್ಞಾ, ದೃಷ್ಟಾಂತ, ಹೇತೋಪನಯ, ಆಮೇಲೆ ನಿಗಮನ, ಇದೆಲ್ಲ ಹೇಳ್ತಾರೆ. ಏನಂತ ಹೇಳ್ತೀನಿ ನೋಡಿ, ಇದೆಲ್ಲ ಕಷ್ಟ ಅಲ್ಲ ತಿಳ್ಕೊಳ್ಳೋದಕ್ಕೆ. ಇವಾಗ ನೋಡಿ, ನಿಮಗೆಲ್ಲ ಅನುಮಾನ ಪ್ರಮಾಣ ಚೆನ್ನಾಗಿ ಗೊತ್ತಿದೆ. ಅನುಮಾನ ಪ್ರಮಾಣ ಅಂದರೆ ಏನು ಹೇಳಿ, ನಾನು ಹೊಗೆ ಮತ್ತು ಬೆಂಕಿ ಯಾವಾಗಲೂ ಜೊತೆ ಇರುತ್ತೆ ಅನ್ನೋದು ಗೊತ್ತು ನನಗೆ, ಗೊತ್ತಾಯ್ತೇನಪ್ಪ? ಇದನ್ನು ವ್ಯಾಪ್ತಿ ಅಂತಾರೆ. ಜ್ಞಾಪಕ ಇಟ್ಕೊಳ್ಳಿ, ಹೊಗೆ ಬೆಂಕಿಗಳ ಸಂಬಂಧ ವ್ಯಾಪ್ತಿ, ಹೊಗೆಯನ್ನು ವ್ಯಾಪ್ಯ ಅಂತಾರೆ. ಅದಾ ಈಗೇನಪ್ಪ ಅಂದರೆ, ಮುಂಚೆ ಹೊಗೆ ಬೆಂಕಿ ಒಟ್ಟಿಗೆ ಇರೋದನ್ನೇ ನಾನು ನೋಡಿದ್ದೀನಿ. ಯಾವಾಗಲೂ ಒಂದ್ಸಲ ಬೆಟ್ಟದ ಮೇಲೆ ನಾನು ನೋಡಿದ ಬರೀ ಹೊಗೆ ನೋಡಿದ್ರು ಕೂಡ ನಂಗೆ ಗೊತ್ತಿದೆ ಬೆಂಕಿ, ಹೊಗೆ ಇದ್ದರೆ ಬೆಂಕಿ ಇದ್ದೇ ಇರುತ್ತೆ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಬೆಂಕಿ ಕಾಣಿಸ್ದೇ ಇದ್ರೂ ಬೆಂಕಿ ಇದೆ ಬೆಟ್ಟದಲ್ಲಿ ಅಂತ ಹೇಳ್ತೀನಿ. ನಾನು ನೋಡಲಿಲ್ಲ, ಹೇಳ್ತೀನಿ. ಆಮೇಲೆ ಅಲ್ಲೋ ನೋಡಿದ್ರೆ ನಿಜವೇ ಇದೆ ಬೆಂಕಿ. ಅನುಮಾನ ಪ್ರಮಾಣ ಗೊತ್ತಾಯ್ತಲ್ಲ? ಇದು ಈ ಅನುಮಾನ ಪ್ರಮಾಣ ಹೇಳಿರೋದನ್ನ ಇದಕ್ಕೆ ಸ್ವಾರ್ಥದಲ್ಲಿ ಅಂತಾರೆ. ಸ್ವಾರ್ಥ ಅಂದ್ರೆ ಏನಪ್ಪ ಅಂದರೆ, ಇವಾಗ ತಾನೇ ತಿಳ್ಕೊಳ್ಳುವಾಗ ಈ ಲಾಜಿಕ್ ಇದೆ, ಗೊತ್ತಾಯ್ತಾ? ಇದೇ ಅನುಮಾನವನ್ನು ಇನ್ನೊಬ್ಬರಿಗೆ ತಿಳಿಸುವಾಗ ಪರಾರ್ಥ ಅಂತಾರೆ. ಇನ್ನೊಬ್ಬರಿಗೆ ತಿಳಿಸ್ಬೇಕು. ಪರಾರ್ಥ ಅಂತ ತಿಳಿಸುವಾಗ ಈ ಪದಗಳೆಲ್ಲ ಉಪಯೋಗಿಸ್ತಾರೆ, ಗೊತ್ತಾಯ್ತಾ? ಇವಾಗ ಅದನ್ನು ನಿಧಾನವಾಗಿ ಬರೋ ತೋರಿಸ್ತೀನಿ. ನೀವು ಸುಮ್ಮನೆ ಗಮನಿಸೋದು ಒಂದೇ ಇಟ್ಕೊಳ್ಳಿ, ಪ್ರಶ್ನೆಗಳೆಲ್ಲ ಆಮೇಲೆ ಕೇಳಿ, ಮುಂಚೆ ತಿಳ್ಕೊಂಬಿಡಿ, ಗೊತ್ತಾಯ್ತಾ? ನೋಡಿ, ಇಲ್ಲಿ ವ್ಯಾಪ್ಯ ಹೊಗೆ, ವ್ಯಾಪ್ತಿ,
ಹೊಗೆ ಬೆಂಕಿ ಸಂಬಂಧ ವ್ಯಾಪಕ ಬೆಂಕಿ ಇಷ್ಟೇ ಹೇಳಿದ್ರೆ ಇದು ಸ್ವಾರ್ಥ. ನನಗೆ ಅರ್ಥ ಆಗ್ತಾ ಇದೆ. ಆದಾಗ ಇನ್ನೊಬ್ಬರಿಗೆ ತಿಳಿಸೋವಾಗ ನೋಡಿ ಏನಪ್ಪ ಅಂದರೆ ಪರ್ವತದಲ್ಲಿ ಅಗ್ನಿ ಇದೆ. ಅಗ್ನಿ ಇದೆ ಅಂದ್ರೆ ಏನು ಅಂದರೆ ವ್ಯಾಪಕ ಇದೆ ಅಂತ ಗೊತ್ತಾನೆ. ವ್ಯಾಪಕವಾದಲ್ಲಿದೆ ಅಂತ ಅರ್ಥ. ಹೀಗೆ ತೀರ್ಮಾನ ಮಾಡ್ತಾನೆ ಅನುಮಿತಿ ಅಂತಾರೆ. ಅನುಮಿತಿ ಅಂತಾರೇನು? ವ್ಯಾಪಕಕ್ಕೇನೆ ನಾನು ಅನುಮಾನ ಅಂತ ಹೇಳಿದಾಗ ಅನುಮಿತಿ ಅಂತಾರೆ ಗೊತ್ತಾ. ಇದು ಅನುಮಿತಿ. ಅಂದರೆ ಇದನ್ನು ಯಾವಾಗ ಹೊಸ ಆರ್ನ ಕರೀತಾರೆ ಪ್ರತಿಜ್ಞೆ. ಪ್ರತಿಜ್ಞೆ ಅಂದರೆ ಏನಪ್ಪ ಅಂದರೆ ನಾನು ಪ್ರತಿಜ್ಞೆ ಮಾಡ್ತೀನಿ ಇದನ್ನು ತೋರಿಸ್ತೀನಿ ಅಂತ ಗೊತ್ತಾಯ್ತಲ್ಲ. ಪ್ರತಿಜ್ಞೆ ಅಂದ್ರೇನು? ನಾನಿನ್ನು ತೋರಿಸ್ಕೊಡ್ತೀನಿ ಅಂತ ಅನ್ನೋದು ಪ್ರತಿಜ್ಞೆ. ಏನು ತೋರಿಸ್ತೀನಿ? ಅಲ್ಲಿ ಬೆಂಕಿ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬೇಡ, ಕಾಣ್ಬಿಡ್ತೆ. ಇವಾಗ ಸಿದ್ಧವಾಯಿತು, ಬೆಂಕಿ ಇದೆ ಅಂತ ಸಿದ್ಧವಾಯಿತು. ಆಮೇಲೆ ಮುಂದಕ್ಕೆ ನೋಡಿ, ಹೊಗೆ ಇರುವುದರಿಂದ ಹೊಗೆ ಇದೆ ಅಲ್ವಾ. ಇದು ಅಂದ್ರೇನು? ಇದು ವ್ಯಾಪ್ಯ ಜ್ಞಾನ. ವ್ಯಾಪ್ಯ ಅಂತಾನೆ ಹೊಗೆ ಅಂತಾರೆ. ನಾನು ನೋಡ್ತಾ ಇದ್ದೀನಿ ಹೊಗೆ ಇದೆ, ವ್ಯಾಪ್ಯ ಜ್ಞಾನ. ಇದನ್ನ ಹೇತು ಅಂತ ಕರೀತಾರೆ. ಈ ಹೇತುವಿನಿಂದ ಅಂದರೆ ಇದನ್ನು ಹೇತು ಅಂತ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಹೇತು ಅಂತ. ಆಮೇಲೆ ಎಲ್ಲಿ ಹೊಗೆಯೋ ಅಲ್ಲಿ ಅಗ್ನಿ. ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಅಗ್ನಿ. ಆಯ್ತಾ? ಇದಕ್ಕೆ ದೃಷ್ಟಾಂತ ಬೇಕಲ್ಲ. ಎಲ್ಲಿ? ಒಲೆ. ಮನೆಯಲ್ಲಿ ನೋಡಿದ್ದೀನಲ್ಲ, ವ್ಯಾಪ್ತಿ ಜ್ಞಾನ ನನಗೆ ಹೇಗೆ ಉಂಟಾಯಿತು? ಒಲೆನಲ್ಲಿ ನೋಡಿದ್ದೀನಿ. ಅದಕ್ಕೋಸ್ಕರ ಆದ್ದರಿಂದ ಇದು ವ್ಯಾಪ್ತಿ ಅನ್ವಯ. ಇದು ವ್ಯಾಪ್ತಿ ಅಂದರೆ ಹೊಗೆ ಬೆಂಕಿ ಸಂಬಂಧ ತಾನೆ. ಅದನ್ನು ನೀವು ಅನ್ವಯ ಮಾಡ್ತಾ ಇದ್ದೀನಿ. ಇದನ್ನ ದೃಷ್ಟಾಂತ ಅಂತಾರೆ. ಇದು ದೃಷ್ಟಾಂತ ನೋಡಿ. ಅಲ್ಲಿ ಇದಕ್ಕೇನೆ ಅಲ್ಲಿ ಬೆಂಕಿ ಇದೆ ಅಂತ ಹಾಗೆ ಹೇಳಿದೆ ನೋಡಿ. ದೃಷ್ಟಾಂತ ಒಲೆಯಲ್ಲಿ ಹೊಗೆ ಜೊತೆ ಬೆಂಕಿ ಇದೆಯಲ್ಲ ಅಂತ ಹೇಳ್ತಾರಲ್ಲ, ಅದು ದೃಷ್ಟಾಂತ. ಆಮೇಲೆ ಆದ್ದರಿಂದ ಪರ್ವತದಲ್ಲಿ ಹೊಗೆ ಇದೆ, ಬೆಂಕಿ ಇದೆ. ಪರ್ವತದಲ್ಲೂ ಹೊಗೆ ಇದೆ. ಪರ್ವತದಲ್ಲೂ ಹೊಗೆ ಇದೆ ಅಂದರೆ ವ್ಯಾಪ್ಯ ಜ್ಞಾನದ ಅನ್ವಯ. ನಾನು ಅದನ್ನು ಅನ್ವಯ ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ. ಆ ದೃಷ್ಟಾಂತ ವ್ಯಾಪ್ತಿ ಜ್ಞಾನ ಅನ್ವಯ. ಇದನ್ನ ಉಪನಯ ಅಂತಾರೆ.
ಉಪನಯ ಅಂತ. ಆದ್ದರಿಂದ ಪರ್ವತದಲ್ಲಿ ಅಗ್ನಿ ಇದೆ. ಇದು ಅನುಮಿತಿ ಪುನರುಚ್ಚಾರ. ಇದನ್ನು ನಿಗಮನ ಅಂತ. ನೋಡಿ, ಇನ್ನೊಂದ್ಸಲ ಟ್ರೇಸ್ ಮಾಡ್ತೀನಿ ನೋಡಿ. ವ್ಯಾಪ್ಯ ಅನ್ನೋದು ಹೊಗೆ, ವ್ಯಾಪ್ತಿ ಹೊಗೆ ಬೆಂಕಿ ಸಂಬಂಧ, ವ್ಯಾಪಕ ಬೆಂಕಿ. ಇವಾಗ ಇದನ್ನ ಈ ಭಾಷೆಯಲ್ಲಿ ಪರಾರ್ಥದ ಭಾಷೆಯಲ್ಲಿ ಹೀಗೆ ಮಾತಾಡ್ತಾರೆ. ಪರ್ವತದಲ್ಲಿ ಅಗ್ನಿ ಇದೆ ಅಂತ ನಾನು ತೋರಿಸ್ತೀನಿ ಅಂತ ಮುಂಚೆ ಹೇಳಬೇಕು. ಅದನ್ನು ಪ್ರತಿಜ್ಞೆ ಅಂತಾರೆ. ಅಂದರೆ ನಾನು ಆಮೇಲೆ ಕೊನೆಯಲ್ಲಿ ಏನು ಕಂಡುಕೊಂಡನೋ ಅದನ್ನು ಮುಂಚೆ ಅನೌನ್ಸ್ ಮಾಡ್ತೀನಿ, ಗೊತ್ತಾಯ್ತಾ? ಅದು ಪ್ರತಿಜ್ಞೆ. ಹೇಗ್ರಿ ಮಾಡಿದ್ರಿ? ಏನು ಕರ್ಮ? ಯಾವ ಕರ್ಮದಲ್ಲಿ ಮಾಡಿದ್ರಿ ಈ ಪ್ರತಿಜ್ಞೆಯನ್ನು? ಅಂದರೆ ನೋಡಿಪ್ಪ, ಹೊಗೆ ಇದೆ. ಎಲ್ಲಿ ಹೊಗೆ ಇದೆ? ಪರ್ವತದಲ್ಲಿ ಹೊಗೆ ಇದೆ, ನಾನು ನೋಡ್ತಾ ಇದ್ದೀನಿ. ಅಲ್ಲಿಗೇನಾಯಿತು? ವ್ಯಾಪ್ಯ ಜ್ಞಾನವಾಯಿತು, ವ್ಯಾಪ್ಯಾಗ ಉಳ್ಕೊಂಡೆ. ಈ ಹೊಗೆ ನೋಡ್ತಾ ಇದ್ದೀನಿ ಅನ್ನೋದೇ ಅಲ್ಲಿ ಬೆಂಕಿ ಇದೆ ಅನ್ನೋದಕ್ಕೆ ಹೇತು, ಗೊತ್ತಾಯ್ತಲ್ವಾ? ಆದ್ದರಿಂದ ಅದು ಹೇತು ಆಯಿತು, ಹೊಗೆ ಇದೆ ಅನ್ನೋದೇ ಹೇತು ಆಯಿತು. ಆಮೇಲೆ ದೃಷ್ಟಾಂತ ಬೇಕಲ್ಲ, ಏನು ಹೊಗೆ ಇದ್ಬಿಟ್ರೆ ಹೇಳ್ಬಿಡ್ಬೇಕಾ ಬೆಂಕಿ ಇದೆ ಅಂತ? ಅಂದರೆ ನೋಡ್ರಿ, ಒಲೆ ನೋಡಿ, ನಮ್ಮ ಮನೆ ಒಳಗೆ ನಿತ್ಯವೂ ಆಗ್ತಾ ಇದೆಯಲ್ಲ, ಹೊಗೆ ಬೆಂಕಿ ಒಟ್ಟೊಟ್ಟಿಗೆ ಇದೆಯಾ ಇಲ್ಲ? ಆದ್ದರಿಂದ ಎಲ್ಲಿ ಹೊಗೆಯೋ ಅಲ್ಲಿ ಅಗ್ನಿ ಅಂತ ಒಲೆ ದೃಷ್ಟಾಂತ ಹೇಳಿದ್ನಲ್ಲ, ಅದು ವ್ಯಾಪ್ತಿ. ವ್ಯಾಪ್ತಿಯನ್ನು ನಾನು ಹೀಗೆ ಪಡ್ಕೊಂಡಿದ್ದು, ಆದ್ದರಿಂದ ಅದು ದೃಷ್ಟಾಂತ. ಅದು ಒಲೆ ಅನ್ನೋ ದೃಷ್ಟಾಂತ. ಇವಾಗ ಏನು ಮಾಡಿದೆ? ಇವಾಗ ಹಾಗೆ ನೋಡು, ಈ ದೃಷ್ಟಾಂತ ಅಲ್ಲಿ ತೊಗೊಂಡು ಹೋಗು. ಆದ್ದರಿಂದ ಪರ್ವತದಲ್ಲೂ ಬೆಂಕಿ ಇದೆ ಅಲ್ಲ, ಅದಕ್ಕೆ ಅನ್ವಯ ಮಾಡು. ಪರ್ವತದಲ್ಲೂ ಹೊಗೆ ಇದೆ, ಒಲೆಯಲ್ಲಿ ಹೇಗೆ ಹೊಗೆ ಇದೆಯೋ ಹಾಗೇನೆ ಪರ್ವತದಲ್ಲೂ ಇದೆ ಅನ್ನೋದನ್ನು ಉಪನಯ ಅಂದರೆ ಈ ದೃಷ್ಟಾಂತ ಅಲ್ಲಿ ತೊಗೊಂಡೋಗಿ ಅನ್ವಯ ಮಾಡೋದು. ಇದು ದೃಷ್ಟಾಂತ, ಅದು ದಾರ್ಷ್ಟಾಂತ. ಪದಗಳು ತಿಳ್ಕೊಂಡಿರ್ಬೇಕು. ಯಾವುದಕ್ಕೆ ದೃಷ್ಟಾಂತೋ ಅದನ್ನು ದಾರ್ಷ್ಟಾಂತ ಅಂತಾರೆ. ದೃಷ್ಟಾಂತವನ್ನು ದಾರ್ಷ್ಟಾಂತಕ್ಕೆ ಅನ್ವಯ ಮಾಡಿ ತೋರಿಸಿದ್ರು, ಉಪನಯ ಅಂತಾರೆ. ತೊಗೊಂಡು ಹೋದ್ರು ವ್ಯಾಪ್ತಿ. ಅಲ್ಲಿಗೇನಾಯಿತು? ಇವಾಗ ಅಲ್ಲಿ ಹೊಗೆ ಇದೆ, ಇಲ್ಲಿ ಹೊಗೆ ಬೆಂಕಿ ಜೊತೆ ಇರುತ್ತಾರೆ, ಅಲ್ಲೂ ಇದ್ದೇ ಇರಬೇಕು. ಆದ್ದರಿಂದ ಅಲ್ಲಿ ಬೆಂಕಿ ಇದೆ. ನಿಗಮನ. ನಿಗಮನ ಅಂತ ಏನಂದರೆ, ಯಾವುದನ್ನು ಪ್ರತಿಜ್ಞೆ ಮಾಡಿದೆಯೋ ಅದನ್ನು ಕೊನೆಯಲ್ಲಿ ಪುನರುಚ್ಚಾರ ಮಾಡಬೇಕು. ಇದು ನ್ಯಾಯಶಾಸ್ತ್ರದಲ್ಲಿ ಗೌತಮರೇ ಹೇಳಿಕೊಟ್ಟಿರೋದು, ಇದೊಂದು ನಿಯಮ. ಅದು ಎಲ್ಲ ಸರಿಯಾಗಿ ತಾರ್ಕಿಕವಾಗಿ ಬರೀತಕ್ಕಂಥ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನು ಅವರು ಕೋಡಿಫೈ ಮಾಡಿದ್ದಾರೆ ಅಷ್ಟೇ. ನಾನು ಮುಂಚೆ ಏನು ಪ್ರತಿಜ್ಞೆ ಮಾಡಿದ್ನೋ ನೋಡಿ ಇವಾಗ ತೋರಿಸಿದ್ದೀನಿ ಅಂತ ಹೇಳ್ತೀವಲ್ಲ, ಅದನ್ನು ನಿಗಮನ ಅಂತಾರೆ. ಇವಾಗ ಇದೆಲ್ಲರಿಗೂ ಸ್ಪಷ್ಟ ಆಯ್ತಲ್ಲ ಏನಪ್ಪ? ಇವಾಗ ಇದಲ್ಲೇನು ಸಂಶಯ ಇಲ್ಲ. ಇವಾಗ ಇದರ ಅನ್ವಯ ಈ ದೃಷ್ಟಾಂತವನ್ನು ಇಟ್ಕೊಂಡು ನಾವು ಏನು ತೋರಿಸ್ಬೇಕು ಅಂದರೆ, ಎಚ್ಚರಿಕೆ ಅನ್ನೋಲ್ಲಿರೋದನ್ನು ಮಿಥ್ಯಾ ಅಂತ ತೋರಿಸ್ಬೇಕು. ದೃಷ್ಟಾಂತ ಏನೋ ಸ್ವಪ್ನ ಅನ್ನೋ ದೃಷ್ಟಾಂತ. ನಮ್ಗೆ ಅರ್ಥ ಆಯ್ತಾ ಇದೆಯಲ್ಲ? ಸ್ವಪ್ನ ಅನ್ನೋ ದೃಷ್ಟಾಂತ. ಇವಾಗ ನಾನು ಎಚ್ಚರಿಕೆ ಅನ್ನೋ ದೃಷ್ಟಾಂತ ಅಂದ್ರೆ ಮಿಥ್ಯೆ ಅಂತ ತೋರಿಸ್ಬೇಕು. ಸ್ವಪ್ನದಲ್ಲಿ ಮಿಥ್ಯೆ ಆಗಿದೆ. ಅದಕ್ಕೆ ಹೇಗೆ ಅನ್ವಯ ಮಾಡ್ತಾರೆ ಅಂತ ನೋಡಿ ಇಲ್ಲಿ. ನೋಡಿ, ಪ್ರತಿಜ್ಞೆ ಏನಿವಾಗ? ಜಾಗೃತಿನಲ್ಲಿ ಮಿಥ್ಯಾತ್ವ, ಜಾಗೃತಿನಲ್ಲಿ ಮಿಥ್ಯಾತ್ವ ಇದೆ ಅಂತ ನಾನು ತೋರಿಸಿಕೊಟ್ಟಿದ್ದೀನಿ, ಹೌದಾನೆ? ಆದ್ದರಿಂದ ಅದೇ ಪ್ರತಿಜ್ಞೆ. ಸ್ಪಷ್ಟವಾಯ್ತಾ?
ಎಲ್ಲ ನೋಡ್ಕೊಳ್ಳಿ ಸರಿ. ಇದು ಪ್ರತಿಜ್ಞೆ ಇಲ್ಲಿ. ಅದಕ್ಕೆ ನೋಡಿ ಹೇತು ಏನು ಅಂದರೆ ಧೂಮ್ ಇರುವುದರಿಂದ, ಇಲ್ಲೇನು ಅಂದರೆ ದೃಶ್ಯತ್ವ ಇರುವುದರಿಂದ. ದೃಶ್ಯತ್ವ ಇದೆ, ಗೊತ್ತಾಯ್ತಾ? ಅಂದರೆ ಅದು ವ್ಯಾಪ್ಯ ಜ್ಞಾನ, ಇದು ಹೇತು. ಆಮೇಲೆ ನೋಡಿ ದೃಷ್ಟಾಂತ ನೋಡಿ, ಎಲ್ಲಿ ಹೊಗೆಯೋ ಅಲ್ಲಿ ಅಗ್ನಿ ಒಲೆಯಂತೆ, ಎಲ್ಲಿ ದೃಶ್ಯತ್ವವೋ ಅಲ್ಲಿ ಅಗ್ನಿ ಅಂದರೆ ಮಿಥ್ಯಾತ್ವ. ಹೇಳ್ತಲ್ಲ, ಅದನ್ನೇ ಹೇಳ್ತಾ ಇರೋದು, ಮಿಥ್ಯಾತ್ವ ತೋರಿಸ್ತದೆ. ಇದನ್ನ ನಾನು ತೋರಿಸ್ಬೇಕು. ಇದು ಅಲ್ಲಿಗೆ ದೃಷ್ಟಾಂತ ಯಾವುದು? ಸ್ವಪ್ನದಲ್ಲಿದೆ. ಸ್ವಪ್ನದಲ್ಲಿ ದೃಷ್ಟಾಂತ ಅಂದ್ಕೊಳ್ಳಿ. ಇವಾಗ ಉಪನಯ ಏನು? ಪರ್ವತದಲ್ಲೂ ಧೂಮ ಇದೆ ಅಂದರೆ ಜಾಗೃತಿನಲ್ಲೂ ದೃಶ್ಯತ್ವ ಇದೆ. ಜಾಗೃತಿ ದೃಶ್ಯತ್ವ ಇದೆಯಲ್ಲೋ, ಆದರೆ ಇದು ಉಪನಯ. ಆದ್ದರಿಂದ ತೀರ್ಮಾನ ಏನಂದ್ರೆ ಜಾಗೃತಿನಲ್ಲೂ ಮಿಥ್ಯಾತ್ವ. ಇದು ನಿಗಮನ. ಸ್ವಲ್ಪ ದಿಟ್ಟಿಸ್ ನೋಡಿ ಯಾವ್ಯಾವ್ದಕ್ಕೆ ಯಾವ್ಯಾವ ತೊಗೊಂಡಿದೆ ಅನ್ನೋದು ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಸ್ಪಷ್ಟವಾಗಿರುತ್ತೆ, ನಮಗೆ ಸ್ವಲ್ಪ ಸಂಶಯ ಬರೋಲ್ಲ. ಇವಾಗ ವ್ಯಾಪ್ಯದ ಸ್ಥಾನದಲ್ಲಿ ಏನಿದೆ, ವ್ಯಾಪ್ಯದ ಸ್ಥಾನದಲ್ಲಿ ದೃಷ್ಟಾಂತದ ಸ್ಥಾನದಲ್ಲಿ ಏನಿದೆ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಇವಾಗ ಪರ್ವತದಲ್ಲಿ ಅಗ್ನಿ ಇದೆ ಅಂತ ಅನ್ನೋದಿದು, ಇಲ್ಲಿ ಜಾಗೃತಿನಲ್ಲಿ ಮಿಥ್ಯಾತ್ವ ಇದೆ ಅನ್ನೋದು, ಗೊತ್ತಾಯ್ತಾ? ಅಲ್ಲಿಗೆ ಅಗ್ನಿ ಸ್ಥಾನದಲ್ಲಿ ಮಿಥ್ಯಾತ್ವ ಇದೆ ಅಂತ ನಾನು ಹೇಳಬೇಕಾದ್ದು, ಅಲ್ಲಿದೆ ಅಂತ. ಅಗ್ನಿ ಸ್ಥಾನ ಮಿಥ್ಯಾತ್ವ ಇದೆ, ಪರ್ವತದಲ್ಲಿಂದ ಜಾಗೃತಲ್ಲಿದೆ ಅಂತ ತಾನು ತೋರಿಸ್ಬೇಕು. ಆದ್ದರಿಂದ ಜಾಗೃತದಲ್ಲಿ ಮಿಥ್ಯಾತ್ವ ಇದೆ ಅಂದರೆ ಪರ್ವತದಲ್ಲಿ ಅಗ್ನಿ ಇದೆ ಅನ್ನೋದಕ್ಕೆ ಸಮಾನ. ಅದೇ ದೃಷ್ಟಾಂತ. ಸ್ಪಷ್ಟವಾಯ್ತಲ್ಲ? ಆಮೇಲೆ ಹೊಗೆ ಅಂದ್ರೇನು ಸ್ಪಷ್ಟವಾಗಿ ಹೇಳಿದ್ದಾರೆ. ದೃಶ್ಯತ್ವಾತಿದು ಹೇತು ಏನು? ದೃಶ್ಯತ್ವ ನೋಡಿ ಕಾಣಿಸ್ತಾ ಇದೆ, ಅದರಿಂದ ವ್ಯಾಪ್ಯ ಜ್ಞಾನ ಇದೆ. ಇವಾಗ ನನಗೆ ಅಲ್ಲಿ ವ್ಯಾಪ್ಯತ್ವ ಹೊಗೆ ಇದೆ ಅನ್ನೋದು ನನಗೆ ಕಾಣಿಸ್ತಾ ಇದೆ, ಗೊತ್ತಾಯ್ತಾ? ಆಮೇಲೆ ಹೊಗೆ ಅಂದ್ರೇನು? ವ್ಯಾಪ್ಯ. ಸ್ವಪ್ನದಲ್ಲಿ ದೃಷ್ಟಾಂತದಲ್ಲಿ ಹೊಗೆ ಸ್ಥಾನದಲ್ಲಿ ಇರೋದೇನೋ ದೃಶ್ಯತ್ವ. ನಾನು ಸ್ವಪ್ನದಲ್ಲೂ ನೋಡ್ತಾ ಇದ್ದೀನಿ, ಎಚ್ಚರದಲ್ಲೂ ನೋಡ್ತಾ ಇದ್ದೀನಿ, ಗೊತ್ತಾಯ್ತಾ? ವ್ಯಾಪಕ ಜ್ಞಾನ ಇದು. ಆಮೇಲೆ ದೃಷ್ಟಾಂತ ಏನು ಅಂದರೆ ಎಲ್ಲಿ ದೃಶ್ಯತ್ವ ಇದೆಯೋ ಅಲ್ಲಿ ಮಿಥ್ಯಾತ್ವ ಇದೆ. ದೃಷ್ಟಾಂತ ಏನು? ಸ್ವಪ್ನ. ದೃಶ್ಯತ್ವ ಅದು ಮಿಥ್ಯ, ದೃಷ್ಟಾಂತ ಇದೆ. ಹಾಗೇನೆ ಇಲ್ಲಿಂದ ಸ್ವಪ್ನದಿಂದ ಜಾಗೃತಿ ಕರ್ಕೊಂಡು ಹೋಗಿ ಉಪನಯನ. ಜಾಗೃತಿ ದೃಶ್ಯತ್ವ ಇದೆ, ಆದ್ದರಿಂದ ಅಲ್ಲಿ ತಗೊಂಡು ನೋಡಿದೆ ಅಲ್ಲಿಯೂ ದೃಶ್ಯತ್ವ ಇದೆ. ಆದ್ದರಿಂದ ಪರ್ವತದಲ್ಲಿ ಅಗ್ನಿ ಇರೋ ಹಾಗೆ ಜಾಗೃತಿನಲ್ಲಿ ಮಿಥ್ಯಾತ್ವ ಇದೆ. ಅದೇ ಬರ್ಕೊಂಡು ನೋಡಿ. ಗೊತ್ತಾಗ್ತಾ ಇದೆಯಾ?
ಅಲ್ಲಮ್ಮ, ಹೊಗೆ ಇದಾಗೆಲ್ಲ ಕಡೆ ಎಲ್ಲ ಬೆಂಕಿ ಇದೆ ಅನ್ನೋ ನಮ್ಮ ಅನುಭವ. ಈಗಿನ ಕಾಲದಲ್ಲಿ ಬೇರೆ ಬೇರೆ ಹೊಗೆಗಳು ಬರ್ತಾ ಇರುತ್ತೆ, ಆ ಬೆಂಕಿ ಇಲ್ಲದೆ ಇರೋಂಥ ಕೇಸುಗಳು ಇದೆ. ಅದೆಲ್ಲ ಒಂದು ದೊಡ್ಡ ಚರ್ಚೆ. ಇವಾಗ ಅವನು ಬಿಡಿ ಕುಡಿಯೋನು ಬಿಡಿ ಆರಿಸ್ಬಿಟ್ಟಿದ್ದಾನೆ, ಬಾಯಲ್ಲಿ ಹೊಗೆ ಹಿಡ್ಕೊಂಡು ಬಿಡ್ತಾ ಇದ್ದಾನೆ, ಗೊತ್ತಾಯ್ತಾ? ಅದು ಬೆಂಕಿ ಇಲ್ಲ, ಬರೀ ಹೊಗೆ ಇದೆಯಲ್ಲ. ಅದೇ ಇಲ್ಲ, ನಾನು ಕೊಟ್ಟಿರೋದಲ್ಲಪ್ಪ ಅದೃಷ್ಟ ಅಂತ, ಶಂಕರ್ ಕೊಟ್ಟಿರೋದು. ನಾನು ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ, ನಾನು ಆಡ್ತಾ ಇರೋ ಮಾತುಗಳೆಲ್ಲ ಶಂಕರ್ ಹೇಳ್ತಾ ಇರುತ್ತೆ. ನಂಗೆ ಬೇರೆ ಒಂದು ಗೊತ್ತೇ ಇಲ್ಲ, ನಂಗೆ ಬೇಡ ಗೊತ್ತಾಯ್ತಾ ಇದೆಯಲ್ಲ. ಆದ್ದರಿಂದ ಆ ಚರ್ಚೆ ಬೇರೆ. ಅವಾಗ ಸದ್ಯಕ್ಕೆ ಅಲ್ರಿ, ಇದು ಪ್ರೂಫು. ಅಲ್ಲಿ ಹೇಗಿದೆಯೋ ಇಲ್ಲೂ ಹಾಗೆ ಇದೆ ಅಂತ ಅನ್ವಯ ಮಾಡ್ತಾ ಇದ್ದಾರೆ. ಇವಾಗ ನೀವು ಹೊಗೆ ದೃಷ್ಟಾಂತದಲ್ಲಿ ನಿಮಗೆಲ್ಲ ಅರ್ಥವಾಯ್ತು ತಾನೆ? ಹೊಗೆ ದೃಷ್ಟಾಂತದಲ್ಲಿ ಅರ್ಥವಾಯ್ತು ತಾನೆ? ಹೊಗೆಯಲ್ಲಿರೋ ದೃಷ್ಟಾಂತಕ್ಕೆ ಅನ್ವಯ ಮಾಡ್ಕೊಂಡ್ಬಂದಿದ್ದಾರೆ. ಆ ಅನ್ವಯ ಹೇಗೆ ಮಾಡ್ಕೊಂಬಂತಾರೆ ಗೊತ್ತಾಯ್ತಾ? ಇಲ್ಲಿ ಹೊಗೆ ಸ್ಥಾನದಲ್ಲಿ ಏನಿದೆ ದೃಶ್ಯತ್ವ ಇದೆ, ಪರತ ಸ್ಥಾನದಲ್ಲಿ ಏನಿದೆ ಜಾಗ್ರತೆ ಇದೆ. ಇಲ್ಲಿ ಎಲ್ಲಿ ಹೊಗೆಯ ದೃಶ್ಯ ಮಿಥ್ಯಾತ್ವ ಅಂದರೆ ಅಗ್ನಿ ಇದೆ, ಮಿಥ್ಯಾತ್ವ. ಇನ್ನೆಲ್ಲ ಆಗೋಯ್ತಲ್ಲ, ವ್ಯಾಪ್ತಿ ಜ್ಞಾನ ಇದೆ, ದೃಷ್ಟಾಂತ ಸ್ವಪ್ನದಲ್ಲಿದೆ, ಅನ್ವಯ ಮಾಡಿದವು. ಬೇಡ 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 ಸುಪ್ತಿಲ್ಲ, ಅನ್ವಯ ಮಾಡೋಕ್ಕೆ ಇಲ್ವೇ ಇಲ್ವಲ್ಲ, ಅದ್ರಲ್ಲಿ ಏನೂ ಇಲ್ಲ. ಅಲ್ಲ ರೀ, ಇನ್ಕಂಪ್ಲೀಟ್ ಅಲ್ರಿ. ಸ್ವಪ್ನದಲ್ಲೂ ಜಾಗ್ರತನಲ್ಲೂ ಸಮಾನವಾಗಿದೆ, ಅದಕ್ಕೋಸ್ಕರ ಅನ್ವಯ ಮಾಡ್ಬೋದು. ಸುಳ್ತಿಲಿ ಏನು ಇಲ್ವಲ್ಲ, ಯಾವುದಕ್ಕೆ ಅನ್ವಯ ಮಾಡೋದು? ಹಾಂ 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 ಸಂಕೀರ್ಣವಾಗಿರೋದ್ರಿಂದ ಅದು ನಿತ್ಯತ್ವ ಅಂತ ಹೇಳುತ್ತೆ. ಆದರೆ ಎಚ್ಚರಕ್ಕೆ ಬಂದಾಗ ಆ ಸಂಕೀರ್ಣತ್ವ ಹೇಗೆ ಉಳಿಸ್ಕೊಂಡ್ವಿ ಅಂತ ಒಳಗೋಗಿ ಗೊತ್ತಾಯ್ತಾ? ಕೂತ್ಕೊಳ್ಳಿ, ಗೊತ್ತಾಗುತ್ತೆ. ಅರ್ಥವಾಯ್ತಲ್ಲ? ಇವಾಗ ಇಷ್ಟಿದೆಯಲ್ಲ, ಇವಾಗ ಇದ್ರಲ್ಲಿ ನೋಡಿ, ಏನು ಬರ್ತೀವೋ ಇಲ್ಲಿ ಏನಿದೆಯೋ ಅಲ್ಲೇ ಅದನ್ನೇ ಬರ್ತಿರೋದು ಇಲ್ಲಿ. ಇವಾಗ ದೃಢವಾಗಿರೋ ಜ್ಞಾನ ಉಂಟಾಗೋದಕ್ಕೋಸ್ಕರ ಇವಾಗ ಚರ್ಚೆ ಮಾಡ್ತೀನಿ. ಕೊನೆಯಲ್ಲಿ ಜಗತ್ತು ಮಿಥ್ಯಾನೆ ಅಂತ ತೋರಿಸಿರೋದನ್ನು ಅಲ್ಗಳಕ್ಕೆ ಹೋಗೋದಿಲ್ಲ, ಅದಲ್ಲ ನಾನು ಹೇಳ್ತಾ ಇರೋದು. ದೃಢ ಆಗೋದಕ್ಕೋಸ್ಕರ ಇನ್ನೊಂದು ಸ್ಟೆಪ್ಪು ಮಾತಾಡ್ತೀನಿ. ಹೋಗಿಲ್ ನೋಡಿ ಅಲ್ಲಿ, ಇವಾಗ ವ್ಯಾಪ್ಯ ಅಂದರೆ ಹೊಗೆ, ವ್ಯಾಪ್ತಿ, ಹೊಗೆ ಬೆಂಕಿ ಸಂಬಂಧ, ವ್ಯಾಪಕ ಬೆಂಕಿ, ಅದೇ ಥರನೇ ನಾವಿಲ್ಲಿ ತೊಗೊಂಡಿದ್ದೀವಿ. ಇವಾಗ ಮುಖ್ಯವಾಗಿ ದೃಷ್ಟಾಂತದಲ್ಲಿ ಏನಿರೋದು ಅಂದರೆ ದೃಶ್ಯತ್ವ ಸಮಾನವಾಗಿದೆ. ಪರ್ವತದಲ್ಲೂ ಹೊಗೆ ನೋಡ್ತಾ ಇದ್ದೀನಿ, ಒಳೆಯಲ್ಲೂ ಹೊಗೆ ನೋಡ್ತಾ ಇದ್ದೀನಿ. ಹಾಗೆಯೇ ಜಾಗ್ರತನಲ್ಲೂ ದೃಶ್ಯತ್ವ ಇದೆ, ಸ್ವಪ್ನದಲ್ಲೂ ದೃಶ್ಯತ್ವ ಇದೆ. ಆದ್ದರಿಂದ ದೃಶ್ಯತ್ವ ಅನ್ನೋದು ಸಮಾನವಾಗಿದೆ. ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ? ಅವ್ರು ಹೇಳೋರು, ಭಾಷೆಕಾರ ಹೇಳೋದು ಇಷ್ಟೇ ತಗೊಳ್ಳಿ. ಇವಾಗ ದೃಶ್ಯತ್ವ ಸಮಾನವಾಗಿದೆ ಅಂತ ಹೇಳಿಬಿಟ್ಟು ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಈಗ ಏನು ಇದು ಮಿಥ್ಯೆ ಅಂತ ಹೇಳ್ತಾ ಇದ್ದೀನಿ. ಈ ಕೆಲವು ವಾಕ್ಯಗಳು ನೋಡಿ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಇರೋದು ನೋಡಿ ವಾಕ್ಯಗಳು. ಆ ಥರ ಅಂದರೆ ಜಾಗೃತಿಗೂ ಸ್ವಪ್ನಕ್ಕೂ ವ್ಯತ್ಯಾಸ ನೋಡಿ. ಬ್ರಹ್ಮಸೂತ್ರ ಭಾಷೆ ಹೇಳ್ತಾರೆ, ನಹಿ ಕಾರ್ತ್ಸ್ನೇನ ವಸ್ತುಧರ್ಮೇಣ ಅಭಿವ್ಯಕ್ತ ಸ್ವಪ್ನ ಕಿಂ ಪುನರತ್ರ ಕಾರ್ತ್ಸ್ನ್ಯಂ ದೇಶಕಾಲ ನಿಮಿತ್ತ ಸಂಪತ್ತಿ. ನೋಡಿ, ಜಾಗೃತನಲ್ಲೂ ಎಲ್ಲ ವಸ್ತುಗಳು ನೋಡೋದು ಆ ಥರದ್ದೆಲ್ಲ ಇದೆ, ಇಲ್ಲೂ ಇದೆ, ಸ್ವಪ್ನದಲ್ಲೂ. ಆದರೆ ವ್ಯತ್ಯಾಸ ಎಲ್ಲಿದೆ ಅಂದರೆ ಜಾಗೃತನಲ್ಲಿ ಕಾರ್ತ್ಸ್ನ್ಯವಿದೆ, ಕಾರ್ತ್ಸ್ನ್ಯ. ಸ್ವಪ್ನದಲ್ಲಿ ಕಾರ್ತ್ಸ್ನ್ಯ ಇಲ್ಲ. ಕಾರ್ತ್ಸ್ನ್ಯ ಅಂದ್ರೇನು? ದೇಶ ಕಾಲ ನಿಮಿತ್ತ ಸಂಬಂಧ.
ಇಲ್ಲಿ ಒಂದಕ್ಕೊಂದಕ್ಕೆಲ್ಲ ಕನೆಕ್ಷನ್ ಇದೆ ತಾನೆ. ಇವಾಗ ಬೆಳಗ್ಗೆ ಆಗಿರೋವಾಗಲೇ ಗೊತ್ತಾಯ್ತಾ ನಕ್ಷತ್ರ ಹುಟ್ಟಿಬಿಡ್ತು ಅಂತ ಇರೋಲ್ಲ, ಸಾಧ್ಯವೇ ಇಲ್ಲ ಅದೆಲ್ಲ. ಹೌದು ತಾನೆ. ಒಂದು ನಿಮಿತ್ತ ಇದೆ, ಈ ಹೊತ್ತಿನಲ್ಲಿ ಇದೇ ಆಗಬೇಕು. ದೇಶದಲ್ಲಿ ನಾನು ಇರೋದು ಇಲ್ಲಿ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಇನ್ನೇನೋ ಮಾಡ್ತಾ ಇದ್ದೀನಿ ಅಂದರೆ ಆಗೋಲ್ಲ. ದೇಶ ಕಾಲ ನಿಮಿತ್ತ ಸಂಬಂಧ ಇದೆ, ಸ್ವಪ್ನದಲ್ಲಿಲ್ಲ. ಇಲ್ಲಿ ಕಾರ್ಸ್ನಿತ್ವವಿಲ್ಲ, ಆದ್ದರಿಂದ ಅದು ಮಿಥ್ಯೆ ಹೇಳಿದ. ಇನ್ನೊಂದು ನೋಡಿ, ಅವನು ಹೇಳ್ತಾರೆ, ಬೌದ್ಧರು ಹೇಳ್ತಾ ಇದ್ದಾರೆ ಜಗತ್ತು ಕೂಡ ಸ್ವಪ್ನದಂತೆಯೇ ಮಿಥ್ಯೆ ಅಂತ ಪ್ರಬಲವಾಗಿ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ತೋರಿಸಿದ್ರು ವ್ಯತ್ಯಾಸ ತುಂಬ ಇದೆಯಲ್ಲ ಅಂತ. ಆಮೇಲೆ ಅವನಿದೇ ಸಾಧರ್ಮ್ಯ ಹೇಳ್ದ, ಅಲ್ಲೂ ಕಾಣಿಸುತ್ತೆ ಇಲ್ಲೂ ಕಾಣಿಸುತ್ತೆ ಅಂದ. ಅವಾಗೇನು ಹೇಳಿದ್ರು ಗೊತ್ತಾ? ಈ ವಾಕ್ಯ ಎಲ್ಲರೂ ಹೇಳಿ ಒಂದ್ಸಲ. ಅನುಭವ ವಿರೋಧ ಪ್ರಸಂಗಾತ್ ಜಾಗೃತ ಪ್ರತ್ಯಯಾನಾಂ ಸ್ವತೋ ನಿರಾಲಂಬನತಾಂ ಅಶಕ್ನುಮತ. ಅಂದ್ರೇನು? ಜಾಗೃತ ಪ್ರತಿಗಳು ಒಂದು ಸಪೋರ್ಟ್ ಇದೆ ಎಲ್ಲ ಒಂದಕ್ಕೊಂದು, ಅದಿರಲೇಬೇಕದು. ಆದರೆ ಆ ಅನುಭವಕ್ಕೆ ವಿರುದ್ಧವಾಗಿ ಸ್ವಪ್ನ ಪ್ರತ್ಯಯ ಸಾಧರ್ಮ್ಯ. ಇಲ್ಲಿ ಸ್ವಪ್ನ ಇಟ್ಕೊಂಡ್ಬಿಟ್ಟು ದೃಷ್ಟಾಂತ ಇಟ್ಬಿಟ್ಟು ನೀನು ತಸ್ಯ ಅದಕ್ಕೂ ಮಿಥ್ಯಾತ್ವ ಹೇಳ್ತಾ ಇದೀಯಾ, ಸಾದೃಶ್ಯ ನೋಡ್ಕೊಂಡು ಮಿಥ್ಯಾತ್ವ ಹೇಳ್ತಾ ಇದೀಯ ನೀನು. ನಿಂಗೆ ಅನುಭವ, ಬೇರೆ ಅನುಭವ ಅನ್ನೋದು ಇಲ್ವೇ ಇಲ್ವಾ? ಸಾದೃಶ್ಯ ಒಂದೇನ ಇರೋದು ನಿಂಗೆ, ಗೊತ್ತಾಯ್ತಲ್ಲ? ಪ್ರತಿಯೊಬ್ಬರು ಫಾಲೋ ಮಾಡ್ತಾ ಇದ್ದೀರಾ? ಇಲ್ಲಿ ಬರೀ ಸಾದೃಶ್ಯವನ್ನು ಇಟ್ಕೊಂಡು ಯಾವ್ದು ಹೇಳ್ತಾ ಇದ್ದೀರೋ ಆ ಸಾದೃಶ್ಯವನ್ನ ಖಂಡು ತುಂಡವಾಗಿ ಹೊಡೆದಿದ್ದಾರೆ. ಅರ್ಥ ಆಯ್ತಾ? ಮುಂದಕ್ಕೆ ನೋಡಿ, ಇನ್ನೊಂದು ಹೇಳ್ತಾರೆ, ಏನೇ ಆ ಸ್ವಪ್ನದಂತೆ ಅದು ಇದು ಅಂತ ಮಾತಾಡ್ತಾ ಇದೆಯಲ್ಲಯ್ಯ. ಉಪಲಭ್ಯತೆ ಹಿ ಪ್ರತಿಪ್ರತ್ಯಂ ಬಾಹ್ಯೋರ್ಥ ಸ್ತಂಭ ಕುಡ್ಯಂ ಹಠ ಪಟಃ ಇತಿ. ಇಲ್ಲಿ ಬಾಹ್ಯ ಹೊರಗಡೆ ಇರತಕ್ಕಂಥ ವಸ್ತುಗಳು, ಇದು ಕಂಬ, ಇದು ಕುಡಿಕೆ, ಇದು ಗೈಡ್ಗೆ, ಇದು ಬಟ್ಟೆ ಅಂತ ಅರ್ಥ ಇರೋದು ಗೊತ್ತಾಗ್ತಾ ಇದೆ. ನಿನಗೆ ಕಣ್ಣಿಂದಲೂ ನೋಡ್ತೀಯ, ಅದನ್ನೇ ಮುಟ್ಟು ನೋಡ್ತೀಯ, ಅದನ್ನೇ ಮೂಸಿ ನೋಡ್ತೀಯ. ಬೇರೆ ಬೇರೆ ಇಂದ್ರಿಯಗಳಿಂದ ಪ್ರಮಾಣಗಳಿಂದ ಅದರ ಅಸ್ತಿತ್ವ ನೀನು ತಿಳ್ಕೊಂಡಿದೀಯ. ಗೊತ್ತಾಯ್ತಾ? ನಚ ಉಪಲಬ್ಧಮಾನಸ್ಯೈವ ಅಭಾವ ಭವಿತುಮರ್ಹತಿ. ಸ್ಪಷ್ಟವಾಗಿ ಇದೆ ಅಂತ ಗೊತ್ತಾಗ್ತಾ ಇರೋದನ್ನು ನೋಡಿಬಿಟ್ಟು ಇಲ್ಲ ಅಂತಂತ ಹೇಳೋದು ಸರಿಯಿಲ್ಲ. ಬೇರೆ ಬೇರೆ ಪ್ರಮಾಣದಿಂದ ನಿಶ್ಚಯ ಮಾಡ್ತಾ ಇದ್ದೀಯ ನೀನು. ಅದು ದೃಷ್ಟಾಂತ ಕೊಡ್ತಾರೆ. ಯಥಾ ಹಿ ಕಶ್ಚಿತ್ ಭುಂಜಾನೋ ಭುಜಿಸಾಧ್ಯಾಯಾಂ ತೃಪ್ತವು. ಚೆನ್ನಾಗಿ ಊಟ ಹೊಡೆದ್ಬಿಟ್ಟು ಸ್ವಯಂ ಅನುಭವಮಾಯನ ಅಂದರೆ ಅನುಭವಿಸ್ತಾ ಇದ್ದಾನೆ. ಹಾಗಿದ್ಕೊಂಡು ಏವಂ ಬ್ರೂಯಾತ್ ನಾಹಂ ಭುಂಜೆ ನವಾ ತೃಪ್ಯಾಮಿ ಇತಿ ಬ್ರುವನ್. ನಾನು ಊಟನೇ ಮಾಡಲಿಲ್ಲ, ಎಲ್ಲ ಮಿಥ್ಯ ಅಂತಂತ ಏನಾದರೂ ಹೇಳಿದ್ರೆ ನೀನು ಜಾಗೃತ ಪ್ರತ್ಯಯ ಸತೋ ಅಂತ ಕಥಾ ಉಪದೇಶ ಸ್ಯಾತ್. ಈ ಮಾತನ್ನ ಹೇಗೆ ನಮ್ಮಲ್ಲಿ ಪೂರ ಎಲ್ರಿಗೂ ಯೂನಿವರ್ಸಲ್ ಆಗಿರೋ ಅನುಭವಕ್ಕೆ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರಿ, ಒಪ್ಕೊಳ್ಳೋಕ್ಕಾಗುತ್ತಾ? ಈ ವಾಕ್ಯಗಳನ್ನೆಲ್ಲ ಕೇಳಿದ್ದೀರಾ? ಇವಾಗ ಈ ವಾಕ್ಯಗಳೆಲ್ಲ ಇಲ್ಲಿರೋದಕ್ಕೂ ವಿರೋಧ ಆಗ್ತಾ ಇದೆಯಲ್ವಾ? ಹಾಗಾರೇನು ನಾವೆಲ್ಲಿದ್ದೀವಿ? ಇನ್ನೊಂದು, ಇದನ್ನು ಚೆನ್ನಾಗಿ ಯೋಚನೆ ಮಾಡಿ. ಯೋಚನೆ ಮಾಡಿದಾದ್ಮೇಲೆ ಇವಾಗ ಎರಡನೇದು ಮಾಡ್ತೀನಿ ನೋಡಿ. ಎರಡನೇದು ಇನ್ನೊಂದು ಏನು ಎರಡನೇದು ಅಂದರೆ, ದೃಶ್ಯತ್ವವನ್ನು ಸಮಾನ ಅಂತ ಇಟ್ಕೊಂಡು ಇಲ್ಲಿ ಹೇಗೆ ಸ್ವಪ್ನದಲ್ಲಿ ಮಿಥ್ಯಾತ್ವ ಇದೆಯೋ ಹಾಗೆ ಜಾಗೃತನಲ್ಲಿ ಮಿಥ್ಯಾತ್ವ ಇದೆ ಅಂತ ಹೇಳಿದೆ ಇಲ್ಲಿ. ಆದರೆ ಜಾಗೃತನಲ್ಲಿರೋದು
ಮಿಥ್ಯಲ್ಲ ಅಸತ್ಯ ಅಂತ ಶುರು ಮಾಡಿದ್ದಾರೆ. ಶುರು ಮಾಡಿ ಮಿಥ್ಯತ್ವಕ್ಕೆ ಹೇತು ಏನು ಕೊಟ್ಟರು? ಸಂವೃತತ್ವ ಇಕ್ಕಟ್ಟಾಗಿದೆ ಅಂತ ಕೊಟ್ಟರು. ಅಂದರೆ ಅದು ಮತ್ತು ಅಸತ್ಯತ್ವ ಮತ್ತು ಇಕ್ಕಟ್ಟಾಗಿರೋದು ಎರಡೂ ಸೇರಿದ ಮೇಲೆ ಮಿಥ್ಯಾತ್ವ ಬಂದಿದೆ. ಹೌದಲ್ಲಪ್ಪ? ಆದರೆ ನೀವು ಇಲ್ಲಿ ತಗೊಂಡಿರೋದೇನು? ಬರೀ ಸಾದೃಶ್ಯನ ಮಟ್ಟಿಗೆ ತಗೊಂಡಿದ್ದೀರ. ಆದ್ದರಿಂದ ತಗೊಳ್ಳಿ ಸಾದೃಶ್ಯವನ್ನು. ತಗೊಂಡ್ರೆ ಏನಾಯ್ತು? ಇವಾಗ ಇದನ್ನೇ ತಿರುಗಿ ಹಾಕಿ. ಇವಾಗ ದೃಷ್ಟಾಂತನೋ ಸ್ವಪ್ನ, ದಾರ್ಷ್ಟಾಂತನೋ ಜಾಗೃತ. ಇವಾಗ ನೀವು ಉಲ್ಟಾ ಮಾಡಿ, ಜಾಗೃತನ ದೃಷ್ಟಾಂತ ಅಂತ ಮಾಡಿ, ಸ್ವಪ್ನವನ್ನು ದಾರ್ಷ್ಟಾಂತ ಅಂತ ಮಾಡಿ. ಅವಾಗೇನಾಗುತ್ತೆ? ಸ್ವಪ್ನದಲ್ಲಿರೋದು ಅಸತ್ಯ, ಇಲ್ಲೂ ಇರೋದು ಅಸತ್ಯ, ಅಷ್ಟೇ ಇಟ್ಕೋ. ಮಿಥ್ಯಾ ಅಂತ ಯಾಕೆ ಮಾಡಬೇಕು? ಪ್ರತಿಯೊಬ್ಬರು ಗೊತ್ತಾಯ್ತಾ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ಅನ್ವಯ ಮಾಡಿರೋದ್ರಲ್ಲಿ ಸ್ವಪ್ನ ದೃಷ್ಟಾಂತ, ಜಾಗೃತ ದಾರ್ಷ್ಟಾಂತ. ಗೊತ್ತಾನೇನಪ್ಪ? ನೀವು ಇಟ್ಕೊಂಡ್ರೆ ಸಾದೃಶ್ಯ. ಸಾದೃಶ್ಯ ಏನು? ದೃಶ್ಯತ್ವ. ದೃಶ್ಯತ್ವ ಎರಡು ಕಡೆನೂ ಇದೆ. ಅದಕ್ಕೋಸ್ಕರ ಇವ್ರು ಹೇಳಿರೋದನ್ನೇ ಇವಾಗಲೇ ಅನ್ವಯ ಉಲ್ಟಾ ಮಾಡಿ, ಇದನ್ನು ದೃಷ್ಟಾಂತ ಮಾಡಿ ಜಾಗೃತನ, ಸ್ವಪ್ನವನ್ನು, ಜಾಗೃತನ ಸ್ವಪ್ನಕ್ಕೆ ಅನ್ವಯಿಸಿ. ಜಾಗೃತನಲ್ಲಿ ದೃಶ್ಯತ್ವ ಇದೆ, ಅಸತ್ಯತ್ವ ಇದೆ. ಸ್ವಪ್ನದಲ್ಲೂ ದೃಶ್ಯತ್ವ ಇದೆ, ಅಸತ್ಯತ್ವವೂ ಇದೆ. ಆದ್ದರಿಂದ ಅಲ್ಲೂ ಅಸತ್ಯ, ಇಲ್ಲೂ ಅಸತ್ಯ. ಮಿಥ್ಯೆಯಲ್ಲಿಂದ ಬಂತು ಬರಲೇ ಇಲ್ವಲ್ಲ? ಗೊತ್ತಾಯ್ತಾ? ನಾನು ಇಷ್ಟು ಮಾಡ್ತಾ ಇರೋದು ಯಾತಕ್ಕೆ ಅಂದರೆ, ಇದೇನು ತಿದ್ದುಪಡಿ ಮಾಡಬೇಕೋ ಮಾಡ, ಇಲ್ಲಿರೋದು ಸುಳ್ಳು ಅಂತ ಹೇಳ್ತಾ ಇಲ್ಲ. ಯೋಚನೆ ಮಾಡದೆ ಸ್ವೀಕರಿಸಬಾರ್ದು. ನನಗನ್ನಿಸ್ತಾ ಇದೆ ಈ ಪ್ರಶ್ನೆಗೆ ನಾನು ಇವಾಗ ಉತ್ತರ ಕೊಡಬಾರ್ದು ಅಂತ. ಕೊಡಬಾರ್ದು, ನಾವು ಕೊಡೋದಿಲ್ಲ. ನೀವೇ ಯೋಚನೆ ಮಾಡಿ. ತೀರ್ಮಾನ ಮಾಡೋದು ಶಾಸ್ತ್ರದ ಹುಡುಗಾಟ ಅಲ್ಲ. ಆದ್ದರಿಂದ ಎಲ್ಲಿ ಏನಾಗ್ತಾ ಇದೆ, ಎಲ್ಲಿ ಬರ್ತಾ ಇದೆ ವ್ಯತ್ಯಾಸ? ಹೋಗಲಿ, ಗೌಡಪಾದ್ರು ಎಲ್ಲೋ ನೋಡ್ಕೊಂಡು ಏನೋ ಬರೆದು ಬಿಟ್ಟಿದಾರಾ? ಗೌಡಪಾದ್ರ ಅಂಥವ್ರ? ಶಂಕರು ಏನೋ ಮೂಢನಂಬಿಕೆ ಮೇಲೆ ನಮ್ಮ ಗುರುಗಳು, ಪರಮಗುರುಗಳು ಹೇಳಿದ್ದು ಅಂತ ಭಾಷೆ ಬರೆದು ಬಿಡ್ತಾರಾ? ಇಲ್ಲಿ ಗೌಡಪಾದರಲ್ಲಿ ಶಂಕರಲ್ಲಿ ದೋಷ ಇಲ್ಲ, ನಮ್ಮಲ್ಲಿದೆ. ಗೊತ್ತಾಯ್ತಾ? ಇದನ್ನೆಲ್ಲ ನೀವು ಯೋಚನೆ ಮಾಡಿ. ನಾನು ಮುಂದಕ್ಕೆ ಹೋಗ್ತೀನಿ. ಅಲ್ಲಿ ಆಯ್ತಲ್ಲ, ಇವಾಗ ಜಾಗೃತ ಸತ್ಯ ಅಂತ ತೋರಿಸ, ಸ್ವಪ್ನವು ಸತ್ಯ ಅಂತ ತೋರಿಸ್ಬೋದಲ್ಲ. ಇದನ್ನು ಉಲ್ಟಾ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಂದು ಐಡಿಯಾ ಬಂತಲ್ವೇನಪ್ಪ? ಅಲ್ಲಲ್ಲ, ಉಲ್ಟಾ ಮಾಡೋದು ಅಂದರೆ ಎರಡಿದೆ. ಇಲ್ಲಿ ದೃಷ್ಟಾಂತ ಇವಾಗ ಹೇಳಿರೋದ್ರಲ್ಲಿ ಸ್ವಪ್ನ ದೃಷ್ಟಾಂತ, ಜಾಗೃತ ದಾರ್ಷ್ಟಾಂತ. ಸಮಾನವಾಗಿರೋ ಧರ್ಮ ದೃಶ್ಯತ್ವ. ಗೊತ್ತಾನೆ? ದೃಶ್ಯತ್ವ ಅಲ್ಲೂ ಇದೆ, ಇಲ್ಲೂ ಇದೆ. ಇವಾಗ ನೀವು ದೃಷ್ಟಾಂತ ಜಾಗೃತ ಅಂತ ಇಟ್ಕೊಳ್ಳಿ, ದಾರ್ಷ್ಟಾಂತ ಸ್ವಪ್ನ ಅಂತ ಇಟ್ಕೊಳ್ಳಿ. ಉಲ್ಟಾ ಮಾಡಿ. ಇಲ್ಲಿ ಮಿಥ್ಯೆ ಅದಕ್ಕೋಸ್ಕರ ಅಲ್ಲಿ ಮಿಥ್ಯೆ ಅಂತ ಹೇಳಿಬಿಟ್ರಿ, ಅಲ್ಲಿ ಅಸತ್ಯ ಅದಕ್ಕೋಸ್ಕರ ಇಲ್ಲೂ ಅಸತ್ಯ ಅಂತ ಹೇಳಿ ಹೇಳ್ಬೋದಲ್ಲ? ಆರೇ ಬೇಡ ಅದು. ನೀವಾಗ ಯೋಚನೆ ಶುರು ಮಾಡಿದ್ದೀರಾ, ನೀವೊಂದು ಯೋಚನೆ ಮಾಡಿ, ಪಕ್ಕ ಮಾಡಿ. ವ್ಯಾಪ್ತಿ ಹೊಂದ್ತಾ ಇಲ್ಲ. ಅದರಿಂದ ಏನರ್ಥ? ವ್ಯಾಪ್ತಿಯೇ ಹೊಂದದೇ ಇಲ್ಲದೆ ಇದ್ಮೇಲೆ ನಿಗಮನ ಹೇಗಾಯ್ತು? ಪ್ರತಿಜ್ಞೆ ಹೇಗಾಯ್ತು? ಪ್ರತಿಯೊಬ್ಬರು ಅಂದಾಜು ಬಂದಿದೆ ಅಲ್ಲೇನಪ್ಪ? ದಿ ಸೀರಿಯಸ್ನೆಸ್ ಆಫ್ ದಿ ವಿಷಯ ಗೊತ್ತಾಯ್ತಾ? ಅದು ಇದೆ,
ಅದೆಲ್ಲ ಬೇಕಾದಷ್ಟಿದೆ ವ್ಯತ್ಯಾಸ. ಇಲ್ಲೆಲ್ಲ ಬ್ರಹ್ಮಸೂತ್ರದಲ್ಲಿ ಇರೋದೇ ಹೇಳಿರೋದು ಅದು. ಅಂದರೆ ಬ್ರಹ್ಮಸೂತ್ರಗಳು ಏನು ಮಾಡಿದ್ದಾರೆ, ಸ್ಪಷ್ಟವಾಗಿ ಸ್ವಪ್ನ ಅನ್ನೋದು ಮಿಥ್ಯೆ, ಜಾಗೃತ ಅನ್ನೋದು ಮಿಥ್ಯೆ ಅಲ್ಲ ಅಂತ 1000 ಕಡೆ ಹೇಳ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ಪೂರ್ತಿ ಉಲ್ಟಾ ಇದೆ. ಇಷ್ಟು ಎರಡೂ ಹೇಳಿದ್ಮೇಲೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಶಂಕರು ಖಂಡಿತ ತಪ್ಪು ಮಾಡಲ್ಲ, ಖಂಡಿತ ತಪ್ಪು ಮಾಡಲ್ಲ. ನಾವೇನೋ ಎಲ್ಲೋ ಇದ್ದೀವಿ, ನಮ್ಗೆ ಸರಿಯಾಗಿ ಗೊತ್ತಾಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಆದ್ದರಿಂದ ನೀವೆಲ್ಲರೂ ಇದನ್ನು ಯೋಚನೆ ಮಾಡಬೇಕು ಅಂತ ಬಿಡ್ತೀನಿ. ನಾನು ಉತ್ತರ ಹೇಳ್ತೀನಿ. ಅವರು ಏನು ಹೇಳಿದ್ರು ಅಂತ ನಮಗೆ ಕೇಳಿಸ್ಲಿಲ್ಲ. ಅವರು ನಿಮ್ಮ ಸಂಬಂಧ ಇವಾಗ ಬೇಡ ಅಂತೀರಾ? ಬೇಡ ಅಂತೀರಾ? ಇವಾಗ ಯೋಚನೆ ಮಾಡಿ ಏನೋ ಗೊತ್ತಾಗಿಲ್ಲ. ಅವ್ರೇನೋ ಹೇಳಿದ್ರಲ್ಲ, ಅದು ಕೇಳಿಸ್ಲಿಲ್ಲ. ಅಲ್ಲ, ಅವ್ರು ಹೇಳಿದ್ದ ವ್ಯಾಪ್ತಿ ಜ್ಞಾನ ಅನ್ವಯ ಪೂರ್ತಿಯಾಗಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಸರಿಯಾಗಿದೆ, ಅದು ಸರಿಯಾಗಿದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಇವಾಗ ನೋಡಿ ನಿಮ್ಗೊಂದು ದೃಷ್ಟಾಂತ ಹೇಳಿದೆ. ಯಾವ ಪ್ರಮಾಣದಲ್ಲೂ ದೋಷ ಇರಲ್ಲ, ಯಾವ ಪ್ರಮಾಣದಲ್ಲೂ ದೋಷ ಇರಲ್ಲ. ದೋಷ ಯಾರಲ್ಲಿರುತ್ತೆ? ಪ್ರಮಾಣ ಅನ್ವಯ ಮಾಡೋದ್ರಲ್ಲಿರುತ್ತೆ, ನಮ್ಮಲ್ಲಿರುತ್ತೆ ದೋಷ, ಪ್ರಮಾಣದಲ್ಲಿರಲ್ಲ. ಇವಾಗ ಅನುಮಾನ ಪ್ರಮಾಣ ಸರಿಯಾಗಿ ಮಾಡಿದ್ರೆ, ಅಂದರೆ ಹೊಗೆ, ಅದು ಹೊಗೆ ಅಂತ ತೀರ್ಮಾನ ಮಾಡ್ಕೊಂಡಿರ್ಬೇಕು, ಅಲ್ಲಿರೋದು ಹೊಗೆ ಅಂತ ತೀರ್ಮಾನ ಮಾಡ್ಕೊಂಡಿರ್ಬೇಕು. ಹೊಗೆ ಅಂತ ತೀರ್ಮಾನವಾಗಿದ್ದರೆ ಆವಾಗ ಅಲ್ಲಿ ಬೆಂಕಿ ಇದ್ದೇ ಇರುತ್ತೆ. ನಾನು ಮೋಡ ನೋಡ್ಬಿಟ್ಟು ಹೊಗೆ ಅಂದ್ಕೊಂಡ್ರೆ ಅಲ್ಲಿ ಬೆಂಕಿ ಇರುತ್ತಾ? ಇರೋಲ್ಲ. ಅಲ್ಲಿ ಏನೋ ತಪ್ಪು ಯಾರ್ದಾಯ್ತು? ಹೊಗೆ ನೋಡಿ ಮೋಡ ನೋಡಿ ಹೊಗೆ ಅಂದ್ಕೊಂಡು ನನ್ನ ತಪ್ಪ, ಪ್ರಮಾಣದ ತಪ್ಪ? ನಂದು ತಪ್ಪು. ಹಾಗೇನೆ ಇಲ್ಲೂ ಕೂಡ ವ್ಯಾಪ್ತಿ ಜ್ಞಾನದ ಅನ್ವಯನ್ನು ಸರಿಯಾಗಿ ನೋಡಿದೆ, ನಾನು ಆ ವ್ಯಾಪ್ತಿನ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಆದ್ದರಿಂದ ಎಲ್ಲಿದೆ? ನೀವು ಚೆನ್ನಾಗಿ ಯೋಚನೆ ಮಾಡಿ. ನೀವು 2 ಸಲ ಯೋಚನೆ ಮಾಡಿ, 3 ಸಲ ಯೋಚನೆ ಮಾಡಿ. ಗೊತ್ತಾಯ್ತಲ್ಲ? ಇದು ಸತ್ಯವಾಗ್ಲೂ ಹೇಳ್ತೀನಿ, ಬಹಳ ದೊಡ್ಡ ಪ್ರಶ್ನೆ ಇದು. ಇದನ್ನು ತಿಳ್ಕೊಂಬಿಟ್ರೆ ನಿಮಗೆ ಸಂಶಯ ಹೋಗ್ಬಿಟ್ರೆ ಆಮೇಲೆ ಇನ್ನೆಲ್ಲೂ ಸಂಶಯ ಬರೋಲ್ಲ. ಅವಾಗ ಮಿಥ್ಯಾತ್ವ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ಗೊತ್ತಲ್ವಾ? ನೋಡಿ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೇಳ್ತಾ ಇದ್ದಾರೆ, ಕನಸಿಗೂ ಎಚ್ಚರಕ್ಕೂ ಭೇದವಿಲ್ಲ. ಗೊತ್ತಾಯ್ತಾ? ಸ್ವಪ್ನ ಜಾಗೃತ ಸ್ಥಾನೇ ಹಿ ಏಕಮಾಹುರ್ ಮನೀಷಿಣ ಭೇದಾನಾಮ್ಯ ಸಮತ್ವೇನ ಪ್ರಸಿದ್ಧೇನ ವಿಹಿತನ. ಕನಸು ಜಾಗೃತ ಎಂಬ ಸ್ಥಾನಗಳು ಅವರಲ್ಲಿರೋ ಭೇದಗಳು ಪ್ರಸಿದ್ಧವೇ ಆಗಿರುವ ಹೇತುವಿನಿಂದ ಸಮವಾಗಿರುವುದರಿಂದ ಒಂದೇ. ಇದನ್ನು ಹೇಳಿದ್ದೇನೆ ಹೇಳ್ತಾ ಇದ್ದಾರೆ. ಪ್ರಸಿದ್ಧವಾಗಿದೆ, ಅಲ್ಲೂ ದೃಶ್ಯತ್ವ ಇದೆ, ಇಲ್ಲೂ ದೃಶ್ಯತ್ವ ಇದೆ. ಆದ್ದರಿಂದ ಇದು ಮಿಥ್ಯೆ ಆಗಿರೋದ್ರಿಂದ ಅದು ಮಿಥ್ಯೆ ಆಗಿರಬೇಕು. ನೀವು ನೋಡಿ, ಮಾರ್ಕ್ ಟ್ವೈನ್ ಅಂತ ಒಬ್ಬ ಇದ್ದ. ಅವನು ಒಂಥರ ತುಂಬ ಚೆನ್ನಾಗಿ ತಮಾಷೆ ಮಾಡೋನು. ಮಾರ್ಕ್ ಆ್ಯಂಡ್ ಟೆಡ್ ಅಂತ ಅವರಿಬ್ಬರು ಅಣ್ಣ ತಮ್ಮಂದಿರಂತೆ. ಅವರ ಅವಳಿಗಳು ಒಂದೇ ಥರ ಇದ್ದರಂತೆ. ಅವನು ಹೇಳ್ತಾನೆ, ಒಂದೇ ಥರ ಇದ್ವಿ, ಯಾರಿಗೂ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ಒಂದು ಸಲ ಇನ್ನೂ ಸಣ್ಣ ವಯಸ್ಸಿನಲ್ಲಿದ್ದಾಗ ಟೆಡ್ಡು ನೀರಿನ ಟ್ಯಾಂಕ್ನಲ್ಲಿ ಬಿದ್ದು ಸತ್ತೋಗ್ಬಿಟ್ಟ. ಅವನು ಸತ್ತೋಗಿದ್ದು ಅವನು ನಾನು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೆ. ಗೊತ್ತಾಯ್ತಾ? ನೀವು ನೋಡಿ, ಅವಳಿ ನೋಡಿ, ಎಲ್ಲ ಒಂದೇ ಥರ ಇದ್ದಾರೆ. ಒಬ್ಬರೊಬ್ಬರು ಎದುರಿಗೆ ನಿಂತ್ಕೊಂಡು ಕನ್ನಡಿನಲ್ಲಿ ನೋಡಿದ್ರೆ ಹೇಗಿರ್ತೋ ಹಾಗೆ ಇರ್ತಾರೆ. ಅಲ್ಲೇನಪ್ಪ, ಅವ್ನು ನೋಡ್ಕೊಂಡು ನೀವು ಶವರ್ ಮಾಡ್ಕೊಳಕ್ಕಾಗುತ್ತೇನಪ್ಪ? ಶೇವ್ ಮಾಡ್ಕೊಳಕ್ಕಾಗುತ್ತಾ? ಕನ್ನಡಿ ನಿಂತ್ಕೊಂಡು ನೋಡಿದ್ರೆ ಶೇವ್ ಮಾಡ್ಕೋಬೋದು. ಯಾಕಂದ್ರೆ ನಾನೇ ಅಂತ ಗೊತ್ತು. ಗೊತ್ತಾಯ್ತಾ? ಅವನು ಹಾಗೆ ಇದ್ದಾನೆ, ಆದರೂ ಅವನು ನೋಡ್ಕೊಂಡು ನಾನು ಶವರ್ ಮಾಡ್ಕೊಳಕ್ಕಾಗಲ್ಲ. ಆಗುತ್ತೇನಪ್ಪ? ಸಾದೃಶ್ಯ ನೋಡ್ಬಿಟ್ಟು ಏನೇನೋ ತೀರ್ಮಾನ ಮಾಡಿಬಿಟ್ರಿ ಏನರ್ಥ?
ಸಾದೃಶ್ಯ ಎಲ್ಲಿ ಅನ್ವಯ ಮಾಡಬೇಕು, ಎಷ್ಟು ಮಟ್ಟಿಗೆ ಮಾಡಬೇಕು ಅಲ್ವೇ? ನೋಡಿ, ಉಪಮಾನ ಪ್ರಮಾಣದಲ್ಲಿ ಏನು ಹೇಳ್ತು? ದೃಷ್ಟಾಂತ ಹೇಳುವಾಗ ಉಪಮಾನದಲ್ಲಿ ಅದು ನಾಗಸರ್ಪ ಒಬ್ಬ ನೋಡಿಲ್ಲ, ಅವನು ನೀರು ಹಾವು ನೋಡಿದ್ದಾನೆ. ನಾಗಸರ್ಪ ಅಂದರೆ ಏನು ಅಂದರೆ, ಅಯ್ಯೋ ನೀರಾಗಿದೆಯಲ್ಲ ಹಾಗೇ ಇರುತ್ತೆ ಅಂತ ದೃಷ್ಟಾಂತ ಕೊಡ್ತಾರೆ. ಕೊಟ್ಟರೆ ಇದರಲ್ಲಿ ವಿಷ ಇಲ್ಲ, ಅದ್ರಲ್ಲಿ ವಿಷ ಇದೆ. ಗೊತ್ತಾಯ್ತಾ? ಅಯ್ಯೋ ನೀರನ್ನ ಅಂತಾರೆ ತಾನೆ ಅಂತ ಹಿಡ್ಕೊಳ್ಳೋಕೆ ಹೋದರೆ ಹೀಗೆ ಮಾಡಬಾರ್ದು. ಶಂಕರ್ ಕೊಟ್ಟಿರೋ ದೃಷ್ಟಾಂತ ಇದು. ಅಂದರೆ ಏನು ಅಂದರೆ, ಬರೀ ಸಾದೃಶ್ಯ ನೋಡಿ ತೀರ್ಮಾನಗಳು ಮಾಡೋಕ್ಕಾಗಲ್ಲ. ಹಾಂ, ಹೌದು, ಉಪಮಾನ ಒಂದು ಲಿಮಿಟೇಷನ್. ಹೌದು. ಹಾಂ, ಏನಮ್ಮ? ಏನು ಜಾಗ್ರತಲ್ಲಿ? ಹೌದಾ? ಹೌದು. ಹಾಂ, ಅಲ್ಲೂ ಅಷ್ಟೇ ಬುದ್ಧಿಯಿಂದಲೇ ನೋಡ್ತಾ ಇರೋದು. ಇಲ್ಲ ಇಲ್ಲ, ಇಲ್ಲೂ ತಿಳ್ಕೊಳ್ತಾ ಇರೋದಲ್ಲ ಬುದ್ಧಿಯಿಂದಲೇ, ಅಲ್ಲಿ ತಿಳ್ಕೊಳ್ತಾ ಇರೋದು ಬುದ್ಧಿಯಿಂದಲೇ. ಅದು ಸಮಾನವೇ. ದೃಶ್ಯತ್ವ ಸಮಾನ ಅಂದರೆ ಬುದ್ಧಿಯಿಂದಲೇ ಅಲ್ಲಿ ತಿಳ್ಕೊಳ್ತಾ ಇರೋದು ಇದೆ, ಇಲ್ಲಿ ತಿಳ್ಕೊಳ್ತಾ ಇದೆ. ಗೊತ್ತಾಯ್ತಾ? ಇವಾಗ ನೋಡಿ, ಹೌದು ಹೇಳಿದ್ದಾರೆ. ನಾನು ಹೇಳ್ತಾ ಇರೋದೇ ಅದು. ನಿಮಗೆ ಅದನ್ನು ಸರಿಯಾಗಿ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ ಅಂತ ನಾನು ಹೇಳ್ತಾ ಇರೋದು. ಆಗೋಣ, ತೀರ್ಮಾನ ಆಗಿದೆ ಅದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡಿ, ದೃಶ್ಯವೆಲ್ಲ ಸತ್ಯವಲ್ಲ, ದೃಶ್ಯ ಮಿಥ್ಯ ಆಗಿರೋದು ಇದೆ. ಆದರೆ ದೃಶ್ಯವೆಲ್ಲ ಅಸತ್ಯ, ಅದು ಸರಿ. ದೃಶ್ಯವಾಗಿರೋದು ಎಲ್ಲವೂ ಅಸತ್ಯವೇ. ದೃಶ್ಯವಾಗಿರೋದೆಲ್ಲ ಮಿಥ್ಯ ಆಗಿರಬೇಕಾಗಿಲ್ಲ. ಆದರೆ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ, ಶಂಕರ್ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ನೋಡ್ಬೇಕು ನಾವೀಗ. ಏನಪ್ಪ? ಹೌದು, ಹೌದು, ಹೌದು. ಪೂರ್ವಜನ್ಮ ಸಂಸ್ಕಾರಗಳಿದೆಯಲ್ಲ, ಇದು ಸ್ಮೃತಿ ತಾನೆ, ಸ್ವಪ್ನದಲ್ಲಿ ಸ್ಮೃತಿ. ಹಾಗೇನಾದ್ರು ಪೂರ್ವಜನ್ಮ ಸಂಸ್ಕಾರ ಬುದ್ಧಿನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಆ ಬುದ್ಧಿ ಕನೆಕ್ಷನ್ ಹೋಗೋದೇ ಇಲ್ಲ. ಗೊತ್ತಾಯ್ತಲ್ಲ? ಹಾಂ, ಇನ್ನೊಂದು ಉಪನ್ಯಾಸದಲ್ಲಿ ಮಿಥುನಕ್ಕೆ ಒಂದು ಕ್ಲೂ ಕೊಟ್ಟಿದ್ರಿ. ಮಿಥ್ಯಾ ಅಂದ್ರೆ ಮಿಥುನ ಇರೋದ್ರಲ್ಲಿ ಸತ್ಯ ಕ್ಲೂ ಡೈರೆಕ್ಷನಲ್ ಥಿಂಕ್ ಮಾಡ್ಬೋದಾ? ಮಾಡಿ, ಏನೇನು ಮಾಡ್ತೀರಲ್ಲ ಮಾಡಿ. ಇನ್ನೊಂದು ಬುರ್ಸ ಮಾಡಿ, ಚೆನ್ನಾಗಿ ಮಾಡಿ, ಪರವಾಗಿಲ್ಲ. ಎಲ್ಲ ಥರನೂ ಯೋಚನೆ ಮಾಡಿ. ಕನಸಿನ ಲಡ್ಡು ಹೇಗೆ ಸಮಾಧಾನ ಕೊಡಲ್ವೋ, ಹಾಂ, ಎಚ್ಚರದಲ್ಲೂ ಕೂಡ ಆ ಲಡ್ಡು ನೋಡಿದ ಮಾತ್ರಕ್ಕೆ ನಮಗೆ ಮನಸ್ಸಿನ ಆ ಲಡ್ಡು ಏನಿರುತ್ತೆ ಎಚ್ಚರದಲ್ಲಿ ಇಲ್ಲ, ಹಾಗಿಲ್ಲ, ಹಾಗಿಲ್ಲ. ಯಾಕೆಂದರೆ ಲಡ್ಡು ತಿಂದಾಗ ಸ್ವಪ್ನದ ತೃಪ್ತಿ ಆಗುತ್ತೆ. ಅಲ್ಲ, ಹೌದು, ನೋಡ್ತಾ ಇದ್ದೀರಾ? ಅದು ಸರಿ, ಅಲ್ಲಿ ಸ್ಮರಣೆ ಮಾಡಿದ ಅಷ್ಟೇ ಪುಣ್ಯ, ಆಮೇಲೆ ತಿನ್ನೋದಿನ್ನೂ ಹೆಚ್ಚು. ಅದಕ್ಕೋಸ್ಕರ ಬುದ್ಧಿಯಿಂದ ತಿಳಿದುಕೊಳ್ಳುವುದು ಒಂದು, ಬುದ್ಧಿಯಿಂದ ಸೃಷ್ಟಿ ಮಾಡಿದ್ದು ಇನ್ನೊಂದು. ಅವೆರಡಕ್ಕೂ ವ್ಯತ್ಯಾಸ ಇದೆ. ನಿಜವೇ, ಅದು ನಿಜ. ನೋಡಿ, ಇನ್ನೊಂದು ಥರ ಹೇಳ್ತೀನಿ. ಜಾಗೃತಿನಲ್ಲಿರೋದು ವಸ್ತುವನ್ನು ಅನುಸರಿಸಿ ಉಂಟಾಗೋ ಬುದ್ಧಿ. ಸ್ವಪ್ನದಲ್ಲಿ ಬುದ್ಧಿಯನ್ನು ಅನುಸರಿಸಿ ವಸ್ತು ಉಂಟಾಗುತ್ತೆ. ನಮ್ಗೆ ಅರ್ಥ ತಾನೆ ಹೇಳಿದ್ದು? ಜಾಗತ್ನಲ್ಲಿ ಆ ವಸ್ತುವಿನ ಜ್ಞಾನ ಇಲ್ಲಿ ಉಂಟಾಗ್ತಾ ಇದೆ, ಅಲ್ಲಿ ಜ್ಞಾನಕ್ಕನುಸಾರ ವಸ್ತು ನೋಡ್ತೀನಿ. ಗೊತ್ತಾಯ್ತಾ? ದೃಶ್ಯತ್ವ ಅನ್ನೋದು ಎರಡು ಕಡೆ ಇದ್ದೇ ಇದೆ. ಇದು ಹೊರಗಡೆ ವಸ್ತು ಇದೆ ಅಂತ ಸ್ವೀಕರಿಸಿದೆ ನಾನು. ಬುದ್ಧಿ ಹೊರಗಡೆ ಇರೋ ವಸ್ತುವನ್ನ ಗ್ರಹಿಸುತ್ತೆ ಅಂತ ಹೇಳಿದಾಗ ಅಲ್ಲಿ ವಸ್ತು ಇದೆ. ನಾನು ಗ್ರಹಿಸೋದು ಬಿಡೋದು ನನ್ನ ಜವಾಬ್ದಾರಿ, ಸರಿಯಾಗಿ ನಾನು ಗ್ರಹಿಸ್ಬೇಕಷ್ಟೆ. ಗೊತ್ತಾಯ್ತಾ? ಸ್ವಪ್ನದಲ್ಲಿ ಹಾಗಲ್ಲ, ನಾನೀಗಾಗಲೇ ಗ್ರಹಿಸಿದ್ದೀನಿ, ವಸ್ತು ಆಗಿರ್ಬೇಕಷ್ಟೆ. ನನಗೇನಿಷ್ಟೋ ಅದು ಬರ್ತಾ ಇರಬೇಕದು ಅಲ್ಲಿ. ಸ್ವಪ್ನ
ಶಾರ್ಟ್ ಲಿವ್ಡ್ ಅಂತ ಇಟ್ಕೊಂಬೋಣ, ಟೈಮ್ ಗೊತ್ತಿಲ್ಲ, ಬಟ್ ಎಚ್ಚರ ಒಂದು 80 ವರ್ಷ 100 ವರ್ಷ ಇರಲಿ. ಅದರಿಂದ ದೃಶ್ಯತ್ವ ಇದೆಯಲ್ಲ, ಆಯ್ತಲ್ಲ. ಅಲ್ಲಪ್ಪ ಸರಿಯಪ್ಪ, ದೃಶ್ಯತ್ವ ಇದೆಯೋ ಇಲ್ಲಪ್ಪ, ಅದಕ್ಕೋಸ್ಕರ ಮಿಥ್ಯಾ ಅಂತ ಹೇಳ್ತಾ ಇರೋದು. ಆಗೋಯ್ತಲ್ಲ, ತೀರ್ಮ ಇದೆಯಲ್ಲ ಅಲ್ಲಿ. ಸರಿ, ಯೋಚನೆ ಮಾಡಿ. ಹೇಳಿ. ಅಂದರೆ ಪ್ರಸಿದ್ಧವೇ ಆಗಿರೋ ಭೇದಗಳು ಅರಿಯಲ್ಪಡ್ತಕ್ಕವುಗಳ ಹೇತುವಿನಿಂದ ಸಮವಾಗಿದೆ, ದೃಶ್ಯತ್ವ ನಾವು ಅರಿತಾ ಇದ್ದೀವಿ ಅನ್ನೋದಿದೆ. ಕನಸೋ ಎಚ್ಚರ ಎಂಬ 2 ಸ್ಥಾನಗಳು ಒಂದೇ ಎಂದು ವಿವೇಕಿಗಳು ಹೇಳುತ್ತಾರೆ. ಹೀಗೆಂಬುದು ಹಿಂದಿನ ಪ್ರಮಾಣದ ಸಿದ್ಧವಾಗಿರುವ ವೈತಥ್ಯದ್ದೇ ಫಲವು. ಗೊತ್ತಾಯ್ತಾ ಇದೆಯಾ? ಅಂದರೆ ಅಲ್ಲಿರೋದನ್ನೇ ಹೇಳಿದ್ದಾರೆ ಅಷ್ಟೆ. ಮತ್ತೆ ನೋಡಿ, ಎಚ್ಚರದಲ್ಲಿ ಕಾಣಬರೋ ಬೇರೆ ಬೇರೆ ವಸ್ತುಗಳು ವಿತತವೆಂಬುದಕ್ಕೆ ಇದೂ ಒಂದು ಕಾರಣ. ಇನ್ನೊಂದು ಕಾರಣ ಹೇಳ್ತಾರೆ ಈಗ. ಆದೌ ಅಂತೆ ಚೇನ್ನಾಸ್ತಿ ವರ್ತಮಾನೇಪಿ ತತ್ತಥಾ ವಿತತೈ ಸದೃಶಾಃ ಸನ್ನ ಅವಿತಥಾ ಇವ ಲಕ್ಷಿತಾಃ. ಮೊದಲಲ್ಲೂ ಕೊನೆಯಲ್ಲೂ ಯಾವುದು ಇಲ್ಲವೋ ಅದು ಯಾವಾಗಲೂ ಇಲ್ಲ. ವಿತಥಗಳಿಗೆ ಸಮಾನವಾಗಿದ್ದುಕೊಂಡು ಅವಿತಥವಾಗಿರುವಂತೆ ಕಾಣುತ್ತದೆ. ನೋಡಿ, ಏನಪ್ಪ ಅಂದರೆ ಎಲ್ಲ ಶ್ಲೋಕಗಳನ್ನು ಇಟ್ಕೊಂಡ್ರೆ ಉತ್ತರ ಸಿಕ್ಬಿಡುತ್ತೆ. ಗೊತ್ತಾಯ್ತಾ? ನಿಷ್ಪಕ್ಷಪಾತವಾಗಿ ನೋಡಬೇಕು, ಅಲ್ಲಿ ಏನಿದೆ ಅಷ್ಟೇ ಗ್ರಹಿಸಬೇಕು, ಯಾವುದು ಪೂರ್ವಗ್ರಹ ಇರಬಾರ್ದು, ಆವಾಗ ಸಾಧ್ಯವಾಗುತ್ತೆ. ಇಲ್ಲೇನು ಹೇಳಿದ್ದಾರೆ, ಇವಾಗ ಯಾವುದಕ್ಕೆ ಮೊದಲು ಇಲ್ವೋ ಅದು ಈವಾಗಲೂ ಇಲ್ಲ ಅಂತ ಇದ್ದಾರೆ. ನೀವು ಅದೇ ನೋಡಿ, ಇವಾಗ ಇದು ತಯಾರು ಮಾಡೋಕ್ಕೆ ಮುಂಚೆ ಇರಲಿಲ್ಲ, ಇದು ಹಾಳಾದ ಮೇಲೂ ಇಲ್ಲ, ಈಗಲೂ ಇಲ್ಲ ಅಂತ ಅರ್ಥ. ಅಂದರೆ ಏನರ್ಥ? ಅಲ್ಲಿಗೆ ಇರುವು ಅಂದರೆ ಏನು? ನಾವು ಇನ್ನೇನು ಮನಸ್ಸಲ್ಲಿ ಇನ್ನೇನೋ ಇಟ್ಕೊಂಡಿದ್ವಿ, ನಾವು ಇವಾಗ ಏನು ತಿಳ್ಕೊಳ್ತಾ ಇದ್ದೀವಿ ಅದಲ್ಲ. ಇವಾಗಲೂ ಇಲ್ಲದ್ದೆ ಅಂದರೆ ಯಾವ ಅರ್ಥದಲ್ಲಿ? ದೃಷ್ಟಾಂತ ಕೊಟ್ಟರು. ಬಿಸಿಲು ಕುದುರೆ ಮುಂತಾದ ವಸ್ತು ಮೊದಲೋ ಕೊನೆಯಲ್ಲಿಯೋ ಇರುವುದಿಲ್ಲವೋ? ಮುಂಚೆ ಇರಲಿಲ್ಲ, ಆಮೇಲೆ ಇರಲಿಲ್ಲ, ಅದು ನಡುವಣಗಾನಿಯೂ ಇಲ್ಲ, ಲೋಕದಲ್ಲಿ ಗೊತ್ತಾಗಿರ್ತದೆ. ಈ ಎಚ್ಚರದಲ್ಲಿ ಕಾಣುವ ಭೇದಗಳು ಹಾಗೆ ಮೊದಲೋ ಕೊನೆಯಲ್ಲಿ ಇಲ್ಲದ್ರಿಂದ ವಿತತವೇ ಆಗಿರುವಂತೆ ಬಿಸಿಲು ಕುದುರೆ ಸಮಾನವಾಗಿದೆ. ಇಲ್ಲೆಲ್ಲ ಏನು ತಗೋತಾ ಇದ್ದಾರೆ ಗೊತ್ತೇನೋ? ವೈತಥ್ಯಕ್ಕೆ ಅನುಕೂಲವಾಗಿರೋ ದೃಷ್ಟಾಂತಗಳು ತಗೋತಾ ಇದ್ದಾರೆ. ಕಲ್ಗೊಂಡು ಯಾತಕ್ಕೆ ತಗೊಳ್ಳಿಲ್ಲ, ಬಿಸಿಲು ಕುದುರೆ ಯಾಕೆ ತಗೊಂಡ್ರು? ನಾನು ಅದಕ್ಕೆ ಹೇಳಿದ್ದ ವೈತಥ್ಯ ಪ್ರಕರಣದಲ್ಲಿ ಅದರಲ್ಲೂ ಸುಮ್ಮನೆ ಭಾಷ್ಯಕಾರ ಹೋದ್ರೆ ನಿಷ್ಪಕ್ಷಪಾತವಾದ ಹೊರತು ಅರ್ಥವಾಗಲ್ಲ. ಅವ್ರು ಅನುಕೂಲವಾಗಿರೋ ತಗೊಂಡಿದ್ದಾರೆ. ಯಾಕೆಂದರೆ ನಿಜ ತಿಳ್ಕೊಂಡ್ಮೇಲೆ ಇದೇ ದೃಷ್ಟಾಂತನೇ ತಗೋಬೇಕು, ಇದು ತಗೊಳ್ಳೋ ಹಾಗಿಲ್ಲ. ಇವಾಗ ನಾನು ಎತ್ತಿರೋ ಪ್ರಶ್ನೆ ಏನಿದೆಯೋ ಅದಕ್ಕೆ ಉತ್ತರ ಗೊತ್ತಾಗ್ಬಿಟ್ರೆ ಈ ದೃಷ್ಟಾಂತವನ್ನೇ ತಗೋಬೇಕು, ಕಲ್ಕೊಂಡು ತಗೊಳ್ಳೋ ಹಾಗಿಲ್ಲ ಅವಾಗ. ಅದಾಯ್ತಾ? ನೋಡಿ, ಪಾರಮಾರ್ಥಿಕವಾಗಿ ನೋಡಿ, ಇವಾಗಲೂ ಇಲ್ಲ ಮೊದಲು ಇಲ್ಲ ಅಂದ್ರೆ ಏನರ್ಥ? ಯಾವುದನ್ನು ನಾನು ಬಂತು, ಯಾವುದು ಇಲ್ಲ ಅಂತ ಹೇಳ್ತೀನಿ. ಆಮೇಲೆ ಮುಂಚೆ ಇರಲಿಲ್ಲ, ಆಮೇಲಿಲ್ಲ, ಇವಾಗ ಕಾಣಿಸ್ತಾ ಇದೆ ಅಂದರೆ ಮುಂಚೆನೂ ಇಲ್ಲದೆ ಆಮೇಲೂ ಇಲ್ಲದೆ ಇವಾಗ ಕಾಣಿಸ್ತಾ ಇರೋದು ಅಂದರೆ ಯಾವುದು ಅಂತ ಪ್ರಶ್ನೆ. ಇದರೊಳಗಡೆ ಯಾವುದೋ ಒಂದು ಉಪಾದಾನ ಕಾರಣ ಇದೆಯಲ್ಲ, ಅದು ಯಾವಾಗಲೂ ಇದೆ, ಅದಿಲ್ಲದೆ ಹೋಗೋದಿಲ್ಲ. ಅದು ಮುಂಚೆನೂ ಇತ್ತು, ಆಮೇಲೂ ಇರುತ್ತೆ. ಯಾವುದು ಮುಂದೆ ಹೋಗ್ತಾ ಇರೋದು? ಆಕಾರ ಅಂತಾನೆ. ಆದ್ದರಿಂದ ನಾವು ಆಕಾರವನ್ನೇ ಸ್ವತಂತ್ರವಾಗಿ ಪರಿಗಣಿಸಿದಾಗ ಅವಾಗೇನಾಗುತ್ತೆ ಅಂದರೆ, ಇವಾಗಿದೆ, ಮುಂಚೆನೂ ಇಲ್ಲ, ಹಿಂದೇನೂ ಇರಲಿಲ್ಲ. ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ ಅಂದ್ರೆ ಆಕಾರ ಇರಲಿಲ್ಲ, ವಸ್ತು ಇತ್ತು. ಅದು ಈಗಲೂ ವಸ್ತು ಇದೆ, ಆಕಾರ ಇಲ್ಲ. ಆಕಾರ ಬರೀ ಕಲ್ಪಿತ. ಗೊತ್ತಾ ಇದ್ರಪ್ಪ? ಅದನ್ನೇ ಹೇಳಿರೋದಿಲ್ಲ. ಇವಾಗ ನೋಡಿ, ಇವಾಗ ಇದಕ್ಕೆ ವಿರುದ್ಧ ಸೂತ್ರ ಭಾಷೆದಲ್ಲಿ ಏನು ಹೇಳಿದ್ದಾರೆ?
ಈ ವಾಕ್ಯ ಹೇಳಿ. ಕಾರ್ಯಾಕಾರೋಪಿ ಕಾರಣಸ್ಯ ಆತ್ಮಭೂತ ಏವ ಅನಾತ್ಮಭೂತಸ್ಯ ಅನಾರಭ್ಯತ್ವಾತ್. ಏನು ಗೊತ್ತೇನರ್ಥ? ಅದು ಕಾರ್ಯದ ಆಕಾರವೂ ಕೂಡ ಕಾರಣದ ಸ್ವರೂಪವೇ. ಕಾರಣದ ಸ್ವರೂಪ ಅಲ್ಲದೆ ಇದ್ದಿದ್ರೆ ಈ ಆಕಾರದಲ್ಲಿ ಅದಕ್ಕೆ ತೋರ್ಕೊಳ್ಳೋಕ್ಕೆ ದಾರಿನೇ ಇಲ್ಲ. ಏನು ನೋಡಿ ಅಂದರೆ, ಗಡಿಗೆ ಆಕಾರವೂ ಮಣ್ಣೆ. ಅದು ಮಣ್ಣೆ ಅಲ್ಲದೆ ಇದ್ದರೆ ಸ್ವತಂತ್ರವಾಗಿ ಆಕಾರ ತೋಡ್ಕೊಳ್ಳೋಕ್ಕಾಗ್ತಾ ಇತ್ತಾ? ಅದನ್ನ ಅಲ್ಲೇನು ಹೇಳಿದ್ದಾರೆ ಅಂದರೆ, ಆಕಾರವನ್ನು ಕಾರಣ ಸಮೇತ ತಗೊಂಡಾಗ ಅದು ಯಾವಾಗಲೂ ಇದ್ದೇ ಇದೆ. ಆಕಾರವೂ ಸತ್ಯವೇ, ಆಕಾರವೂ ಪರಮಾರ್ಥ ಸತ್ಯವೇ ಕಾರಣ ದೃಷ್ಟಿಯಿಂದ ನೋಡಿದ್ರೆ. ಇದು ಶಂಕರ ವಾಕ್ಯ, ನೆನ್ಪಿಡಿ. ಕಾರಣ ದೃಷ್ಟಿಯಿಂದ ನೋಡಿದ್ರೆ ಪ್ರತಿಯೊಂದು ಪರಮಾರ್ಥ ಸತ್ಯವೇ. ಆದರೆ ಕಾರ್ಯವನ್ನೇ ಕಾರಣ ಸಮೇತ ಕಾರ್ಯದೃಷ್ಟಿ ಸೇರಿಸ್ಕೊಂಡು ನೋಡಿದ್ರೆ ಅದು ವ್ಯಾವಹಾರಿಕ ಸತ್ಯ. ಗೊತ್ತಾ? ಕಾರಣವನ್ನು ಬಿಟ್ಟು ಆಕಾರವನ್ನು ನೋಡಿದ್ರೆ ಅದು ಮಿಥ್ಯ. ನೋಡಿ, 3 ಶಂಕರ್ ಹೇಳಿದ್ರು. ಇದಾದ್ರು ಸ್ಪಷ್ಟವಾಗಿ ಅರ್ಥ ಆಯ್ತಾ ನೆನಪ ಎಲ್ರಿಗೂ? ನೋಡಿ ಒಂದ್ಸಲ, ನಾನು ಮಡಕೆಯನ್ನು ಬರೀ ಮಣ್ಣಿನ ದೃಷ್ಟಿಯಿಂದ ನೋಡಿದ್ರೆ ಆವಾಗಲೂ ಮಣ್ಣೆ, ಈವಾಗಲೂ ಮಣ್ಣೆ. ಅದನ್ನು ಮಣ್ಣೊಂದೇ ಯಾವಾಗಲೂ ಇರೋದು. ಮಡಿಕೆ ಬರುತ್ತೆ ಹೋಗುತ್ತೆ. ಮಡಿಕೆ ಬಂದರೂ ಹೋದರೂ ಕೂಡ ನಾನು ಕಾರಣ ದೃಷ್ಟಿನಲ್ಲಿ ನೋಡಿದಾಗ ಮಣ್ಣಿನ ಸಮೇತ ಇದೆ, ಅದ್ರ ತೋರ್ಕೊಳ್ತೇ ಹೋಗ್ತಾ ಇದೆ. ಆದ್ದರಿಂದ ಅದು ವ್ಯಾವಹಾರಿಕ ಸತ್ಯ. ನಾನು ಬರೀ ಗಡಿಗೆ ಆಕಾರವನ್ನು ಮಣ್ಣು ಬಿಟ್ಟು ಯೋಚನೆ ಮಾಡಿದೆ ಅಂತ ಇಟ್ಕೊಳ್ಳಿ, ಅವಾಗ ಇದಿರೋಕ್ಕೆ ಸಾಧ್ಯವೇ ಇಲ್ಲ, ಅದು ಮಿಥ್ಯ. ಹೇಳಿ. ಎಲ್ರಿಗೂ ಕೊಡ್ಬೋದು, ಎಲ್ಲದಕ್ಕೂ ಕೊಡ್ಬೋದು. ಅದಕ್ಕೋಸ್ಕರ ನೋಡಿ ಶಾಸ್ತ್ರ ಹೇಳೋದು. ಯಾಸರು ಹೇಳ್ತಾರೆ, ನಾವು ಇಷ್ಟೊಂದು ಸಂಬಂಧಗಳು ಕಲ್ಪನೆ ಮಾಡ್ಕೊಂಡಿದ್ದೇವಲ್ಲ, ಸುಮ್ಮನೆ ವ್ಯಾಮೋಹಕ್ಕೆ ಸಿಕ್ಕಾಕೊಂಡಿದ್ದೇವೆ. ಯಾರದು? ಏನದು? ಹೋದ್ರೆ ಓಟೆ ಆಯ್ತಲ್ಲ. ಒಂದ್ಸಲ ದೇಹ ಬಿಟ್ಟ ಮೇಲೆ ಈ ಸಂಬಂಧಗಳು ಏನಾದರೂ ಅರ್ಥ ಇದೆಯಾ? ಅರ್ಥ ಇಲ್ಲ ಅಂದ್ರೇನು? ಸಾಸಿವೆ ಕಾಳಿನಷ್ಟು ಅರ್ಥ ಇಲ್ಲ. ಶಾಸ್ತ್ರ ಹೇಳ್ತು ಅಂತ ಬದುಕಿರೋ ತಿಥಿ ಮಾಡ್ತಾರೆ ಒಂದು ಸ್ವಲ್ಪ ದಿವಸ, ಆಮೇಲೆ ತಿಥಿ ಮಾಡೋದಿರಲಿ, ಸುಮ್ಮನೆ ಒಡೆ ತಿಂತಾರೆ ಅಷ್ಟೇ. ಜ್ಞಾಪಕ ಬರಲ್ಲ, ಏನೂ ಬರಲ್ಲ. ಹೌದಲ್ಲಪ್ಪ? ಯಾವ ಸಂಬಂಧವೂ ಇಲ್ಲ. ಮಿಥ್ಯ. ಅದೇ ಅಲ್ಲಮ್ಮ, ಕಾರ್ಯವನ್ನು ಮಡಿಕೆಯನ್ನು ಮಣ್ಣಿನ ದೃಷ್ಟಿಯಲ್ಲೇ ನೋಡಿದ್ರೆ ಅದು ಪರಮಾರ್ಥ ಸತ್ಯ ಯಾವಾಗಲೂ ಇದೆ. ಮುಂಚೆನೂ ಇತ್ತು, ಆಮೇಲೂ ಇದೆ. ಅದೇ ಮಡಿಕೆಯನ್ನು ಮಣ್ಣು ಬಿಡದೆ ಇದು ಮಡಿಕೆ ಅಂತ ಹೇಳಿದಾಗ ಅದು ವ್ಯಾವಹಾರಿಕ ಸತ್ಯ, ಅದು ಪರಮಾರ್ಥ ಸತ್ಯ, ಇದು ವ್ಯಾವಹಾರಿಕ ಸತ್ಯ. ನಾನು ಮಣ್ಣು ಬಿಟ್ಬಿಟ್ಟು ಮಡಿಕೆ ಅಂತಂದರೆ ಅದು ಮಿಥ್ಯ. ಮಣ್ಣು ಬಿಟ್ಟು ಇರೋದೇ ಇಲ್ವಲ್ಲ, ಅದನ್ನು ಪ್ರತಿಭಾ ಸತ್ಯ ಅನ್ನಲ್ಲ. ಮಣ್ಣು ಬಿಟ್ಟಿಲ್ಲದೆ ಕಾಣಿಸ್ತಾ ಇದ್ದರೆ ಅದು ಪ್ರತಿಭಾ ಸತ್ಯ ಅಂತಾರೆ. ಇವಾಗ ಮರೀಚಿಕೆ ಇದೆ, ಮರೀಚಿಕೆ ನೆಲವನ್ನು ಬಿಟ್ಟಿಲ್ಲ, ಅದು ನೆಲವನ್ನು ಬಿಡದೆ ತೋರ್ಕೊಳ್ತಾ ಇದೆ. ಅಲ್ಲಿರೋ ನೀರು ಮಿಥ್ಯ, ಇಲ್ಲ ನೀರು. ಆದರೆ ಮರೀಚಿಕೆ ಅನ್ನೋದು ಸತ್ಯವೇ, ಪ್ರತಿಭಾ ಸತ್ಯ ಅಂತಾರೆ. ಅದಲ್ಲ? ಆದ್ದರಿಂದ ಈ ದೃಷ್ಟಾಂತವನ್ನು ಕೊಟ್ಟು ಯಾವ್ದು ಮುಂಚೆ ಇಲ್ವೋ ಆಮೇಲೆ ಇಲ್ವೋ ಅದೆಲ್ಲ ಎಲ್ಲ ಮಿಥ್ಯೆ. ಆದ್ದರಿಂದಲೇ ಪ್ರತ್ಯೇಕವಾಗಿ ನೋಡಿದ್ರೆ, ಸ್ವತಂತ್ರವಾಗಿ ನೋಡಿದ್ರೆ ಯಾವುದನ್ನು, ಕಾರ್ಯವನ್ನು, ಅದು ಬರೀ ಆಕಾರವೇ ವಿನಃ ಅದರಲ್ಲಿ ಒಂದು ಸ್ವಲ್ಪನೂ ತತ್ವ ಇಲ್ಲ. ಮಿಥ್ಯೆ ಅಂದರೆ ಪೂರ ಮಿಥ್ಯೆ, ಅದಿರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಆಕಾಶಾದಿಕಂ ಬಹುಪ್ರಪಂಚಂ ಜಗತ್, ಇದೆಲ್ಲ ಜಗತ್ತು. ಕಾರಣಂ ಪರಂಬ್ರಹ್ಮ, ಇದು ಕಾರಣ ಪರಬ್ರಹ್ಮ. ತಸ್ಮಾತ್ ಕಾರಣಾತ್ ಪರಮಾರ್ಥತೋ ಅನನ್ಯತ್ವ. ಅದನ್ನಿಟ್ಕೊಂಡ್ರೆ ನಿಜವಾಗಲೂ ಇದು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಗೊತ್ತಾಯ್ತಾ? ಸ್ವತಂತ್ರ ರೂಪೇಣ ಅಭಾವ,
ಅದನ್ನೇ ಸ್ವತಂತ್ರವಾಗಿ ನೋಡಿದ್ರೆ ಅದು ಅಭಾವ ಇಲ್ಲವೇ ಇಲ್ಲ. ಮಿಥ್ಯಾ ಅಂದ್ರೇನು? ಇಲ್ಲವೇ ಇಲ್ಲ. ನಾನು ನೋಡ್ತಾ ಇದ್ದೀನಿ, ನೋಡ್ತಾ ಇದ್ರೂ ಅದಿಲ್ಲ, ನೀನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡಿದ್ಯಾ ಅಷ್ಟೇ. ಗೊತ್ತಾಯ್ತಾ? ಎಲ್ಲಿ ನಿಲ್ಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.